ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ, ನನ್ನ ಹೆಸರು ಡಾಕ್ಟರ್ ಶ್ರೀಧರ ಹೆಚ್. ನಾನು ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಇತಿಹಾಸ ವಿಭಾಗದ ಮುಖ್ಯಸ್ಥನಾಗಿ ಮತ್ತು ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೊರೋನಾ ಎಂಬ ಒಂದು ಮಹಾಮಾರಿ ವೈರಸ್ ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಅನೇಕ ಕ್ಷೇತ್ರಗಳು ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರವೂ ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಅನಾನುಕೂಲಗಳು, ತೊಂದರೆ ಆಗಬಾರದು ಅನ್ನುವಂಥ ಸದುದ್ದೇಶದಿಂದ ಆನ್ಲೈನ್ ಲರ್ನಿಂಗ್ ಒಂದು ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ವಿಜಯೀ ಭವ ಮತ್ತು ಜ್ಞಾನನಿಧಿ ಅನ್ನುವಂಥ 2 ಆನ್ಲೈನ್ ತರಬೇತಿ ಕಾರ್ಯಕ್ರಮಗಳನ್ನು ಪರಿಚಯಿಸಿದೆ. ಈ ವಿಜಯೀ ಭವ ಮತ್ತು ಜ್ಞಾನ ನಿಧಿ ಅನ್ನುವಂಥ 2 ಈ ಆನ್ಲೈನ್ ಲರ್ನಿಂಗ್ ಕಾರ್ಯಕ್ರಮಗಳೇನಿದೆ, ಇದ್ರ ಮೂಲಕ ಈಗಾಗಲೇ ಅನೇಕ ಅಧ್ಯಾಪಕರು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಪಠ್ಯಕ್ಕೆ ಪೂರಕವಾಗಿ ಅನೇಕ ವಿಷಯಗಳನ್ನು ಕುರಿತು ವಿಡಿಯೋ ಮಾಡಿ ಅವುಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವು ನನ್ನ ಅಧ್ಯಾಪಕರ ಒಂದು ಪ್ರೇರಣೆಯಿಂದ ನಾನು ಕೂಡ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಜವಾಬ್ದಾರಿಯುತ ಇತಿಹಾಸದ ಪ್ರಾಧ್ಯಾಪಕನಾಗಿ ಇತಿಹಾಸದ ಕೆಲವು ವಿಷಯಗಳನ್ನು ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನವನ್ನು ಈ ಒಂದು ವಿಡಿಯೋದ ಮೂಲಕ ನಾನು ಮಾಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳಿಗೆ, ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಇತಿಹಾಸದ ವಿಷಯ ಅಂತ ಬಂದಾಗ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಅನ್ನುವಂಥ 2 ವಿಷಯಗಳು ಬಹಳ ಪ್ರಮುಖವಾಗಿ ಬೋಧಿಸಲ್ಪಡುವಂಥ ವಿಷಯಗಳು. ಅದರಲ್ಲೂ ವಿಶೇಷವಾಗಿ ಭಾರತದ ಇತಿಹಾಸ 4 ಸೆಮಿಸ್ಟರ್ಗಳಲ್ಲೂ ಕೂಡ ಕ್ರಮವಾಗಿ ವಿವಿಧ ವಿಶ್ವವಿದ್ಯಾನಿಲಯಗಳ ಪಠ್ಯದಲ್ಲಿ ಅಳವಡಿಸಲ್ಪಟ್ಟಿರ್ತಕ್ಕಂಥದ್ದು. ಪ್ರಥಮ ಸೆಮಿಸ್ಟರ್ನಿಂದ ಹಿಡಿದು 4ನೇ ಸೆಮಿಸ್ಟರ್ವರೆಗೂ ಕೂಡ ಈ ಭಾರತದ ಇತಿಹಾಸವನ್ನು ವಿದ್ಯಾರ್ಥಿಗಳು ಅನೇಕ ವಿಶ್ವವಿದ್ಯಾನಿಲಯಗಳ ಇತಿಹಾಸದ ಪಠ್ಯದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಎಲ್ಲ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗೂ ಅನ್ವಯಿಸುವಂಥ ಭಾರತದ ಇತಿಹಾಸ ಅನ್ನುವಂಥ ವಿಷಯವನ್ನು ಕುರಿತು, ಹೇಗೆ ನಮ್ಮ ಭಾರತದ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು, ಯಾವ ವಿಧಾನದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು, ಮತ್ತು ಹೇಗೆ ಅದನ್ನು ಸರಳವಾಗಿ ನಾವು ಓದಿ ಅರ್ಥ ಮಾಡಿಕೊಳ್ಬೋದು ಅನ್ನುವಂಥ ಕೆಲವು ವಿಷಯಗಳನ್ನು ಇಟ್ಕೊಂಡು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಅದು ಅನುಕೂಲವಾಗುವಂಥ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ನನ್ನ ಕೆಲವೊಂದು ವಿಷಯದ ಅಂಶಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಭಾರತದ ಇತಿಹಾಸವನ್ನು ಅಧ್ಯಯನದ ಅನುಕೂಲಕ್ಕಾಗಿ ಕಾಲಾನುಕ್ರಮದ ಆಧಾರದ ಮೇಲೆ 3 ವಿಭಾಗಗಳಾಗಿ ವಿಂಗಡಣೆಯನ್ನು ಮಾಡಿಕೊಳ್ತಾರೆ. ಕಾಲಾನುಕ್ರಮದ ಆಧಾರದ ಮೇಲೆ ಇತಿಹಾಸದ ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟಾಗ ನಾವು, ಏಕೆಂದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಇತಿಹಾಸ ಅನ್ನುವಂಥ ವಿಷಯ ಹೇಗೆ ಅಂದಾಗ ಅದು ಬಹಳ ಕ್ಲಿಷ್ಟ, ಕಠಿಣ, ಕಷ್ಟ, ಜಟಿಲ ಅನ್ನುವಂಥ ಅಭಿಪ್ರಾಯಗಳು ಬರುತ್ತೆ. ಯಾಕೆ ಅದಾಗುತ್ತೆ ಅಂದರೆ, ನಾವು ಇತಿಹಾಸದ ಅಧ್ಯಯನವನ್ನು ಒಂದು ಏಕರೂಪದ ವಿಧಾನದ ಮೂಲಕ ಅಧ್ಯಯನ ಮಾಡದೆ ಹೋದಾಗ ಈ ರೀತಿಯಾದಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳು ವಿದ್ಯಾರ್ಥಿಗಳಿಂದ ಬರುವಂಥದ್ದು ಸಹಜ. ಆ ಒಂದು ಹಿನ್ನೆಲೆಯಲ್ಲಿ ಭಾರತದ ಇತಿಹಾಸ ಅನ್ನುವಂಥ ವಿಷಯವನ್ನು ನಾವು ಕಾಲಾನುಕ್ರಮದ ಆಧಾರದ ಮೇಲೆ ಹೇಗೆ ಅಧ್ಯಯನವನ್ನು ಮಾಡ್ಬೋದು ಅನ್ನುವಂಥ ವಿಷಯವನ್ನು ನಿಮ್ಮ ಜೊತೆ ಈಗ ಹಂಚ್ಕೊಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತದ ಇತಿಹಾಸವನ್ನು ಕಾಲಾನುಕ್ರಮದ ಆಧಾರದ ಮೇಲೆ
ಮೂರು ವಿಭಾಗಗಳಾಗಿ ಅಥವಾ ಮೂರು ಯುಗಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ಕೊಳ್ತೀವಿ. ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸ. ಈ ಮಧ್ಯಕಾಲೀನ ಭಾರತದ ಇತಿಹಾಸ ಅನ್ನುವಂಥದ್ದು ವಿಶೇಷವಾಗಿ ಒಂದು ಕಡೆ ಕಳೆದು ಹೋದ ಪ್ರಾಚೀನ, ಮತ್ತೊಂದು ಕಡೆ ತದನಂತರ ಬಂದಂಥ ಆಧುನಿಕ, ಈ ಎರಡೂ ಕಾಲಘಟ್ಟಗಳ ಇತಿಹಾಸವನ್ನು ಬೆಸೆಯುವಂಥ ಒಂದು ಕೊಂಡಿ ಈ ಮಧ್ಯಕಾಲೀನ ಭಾರತದ ಇತಿಹಾಸ. ಈಗ ನಾನು ನೇರವಾಗಿ ಈ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ನಿಮ್ಮ ಈ ಸೆಮಿಸ್ಟರ್ನ ಅಂದರೆ ಎರಡನೇ ಸೆಮಿಸ್ಟರ್ನ ಒಂದು ಉದ್ದೇಶವನ್ನು ಇಟ್ಕೊಂಡು ಆರಂಭ ಮಾಡಬೇಕಾಗುತ್ತೆ. ಆದರೂ ಕೂಡ ಅದಕ್ಕಿಂತ ಮೊದಲು ನಾನು ಈ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡು ಆಮೇಲೆ ನಾನು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಬರ್ತೇನೆ. ಪ್ರಾಚೀನ ಭಾರತದ ಇತಿಹಾಸ ಇದು ಕಾಲಾನುಕ್ರಮದ ಆಧಾರದ ಮೇಲೆ ಮೊದಲಿಗೆ ನಾವು ಓದ್ತಕ್ಕಂಥ ಒಂದು ಇತಿಹಾಸದ ಯುಗ ಅಥವಾ ಒಂದು ಹಂತ ಅಥವಾ ಒಂದು ಭಾಗ. ಪ್ರಾಚೀನ ಭಾರತದ ಇತಿಹಾಸ ಸಾಮಾನ್ಯವಾಗಿ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಕಾಲಾನುಕ್ರಮದ ಆಧಾರದ ಮೇಲೆ ನಾವು ನೋಡೋದಾದರೆ ಈ ಇತಿಹಾಸ ಸಿಂಧೂ ಬಯಲಿನ ನಾಗರಿಕತೆಯಿಂದ ಆರಂಭ ಆಗುತ್ತೆ. ಈ ಸಿಂಧೂ ಬಯಲಿನ ನಾಗರಿಕತೆ ಪ್ರಾಚೀನ ಭಾರತದ ಮೊಟ್ಟ ಮೊದಲ ನಾಗರಿಕತೆ. ಜೊತೆಗೆ ಈ ಸಿಂಧೂ ಬಯಲಿನ ನಾಗರಿಕತೆ ಈ ಜಗತ್ತಿನ ಮೊದಲ ನಗರ ನಾಗರಿಕತೆ ಅಂತ ಹೇಳಿದ್ರೂ ತಪ್ಪಾಗಲಾರದು. ಸಾಮಾನ್ಯವಾಗಿ ಈ ಸಿಲೆಬಸ್ಸನ್ನು ಮಾಡಬೇಕಾದ್ರೆ, ಈ ಪ್ರಾಚೀನ ಭಾರತದ ಇತಿಹಾಸವನ್ನು ನಾವು ಓದಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ನಾಗರಿಕತೆಗಿಂತ ಮುಂಚೆಯೇ ನಾವು ಒಂದು ಎರಡು ವಿಷಯಗಳನ್ನು ಓದಿರ್ತೀವಿ. ಉದಾಹರಣೆಗೆ ಮೂಲಾಧಾರಗಳು ಮತ್ತು ಭೌಗೋಳಿಕ ಲಕ್ಷಣಗಳು, ಭಾರತದ ಭೌಗೋಳಿಕ ಲಕ್ಷಣಗಳು. ಹೌದು, ವಿತೌಟ್ ಸೋರ್ಸಸ್ ನೋ ಹಿಸ್ಟ್ರಿ. ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಆ ಕಾರಣಕ್ಕಾಗಿ ನಾವು ಈ ಪ್ರಾಚೀನ ಭಾರತದ ನಾಗರಿಕತೆ ಇತಿಹಾಸವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಇತಿಹಾಸವೆಂಬ ಒಂದು ಭವ್ಯವಾದಂಥ ಸೌಧ ಅಥವಾ ಕಟ್ಟಡಕ್ಕೆ ಬೇಕಾದಂಥ ಮೂಲ ಆಗಿರ್ತಕ್ಕಂಥ ಮೂಲಾಧಾರಗಳನ್ನು ನಾವು ಓದ್ತೀವಿ. ಸಾಮಾನ್ಯವಾಗಿ ಈ ಮೂಲಾಧಾರಗಳನ್ನು ಅಧ್ಯಯನದ ಅನುಕೂಲಕ್ಕಾಗಿ ಎರಡು ಭಾಗವನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಮೂಲಾಧಾರಗಳು ಅಂತ. ಈ ಪುರಾತತ್ವ ಮೂಲಾಧಾರಗಳನ್ನು ಪ್ರಾಕ್ತನ ಮೂಲಾಧಾರಗಳು ಅಂತಲೂ ಕೂಡ ಕರೀತಾರೆ. ಈ ಸಾಹಿತ್ಯ ಆಧಾರಗಳನ್ನು ಮತ್ತೆ ಒಂದು ಕಡೆ ದೇಶೀಯ ಸಾಹಿತ್ಯ ಆಧಾರಗಳು, ಇನ್ನೊಂದು ಕಡೆ ವಿದೇಶಿ ಸಾಹಿತ್ಯ ಆಧಾರಗಳು ಅಂತಲೂ ಕೂಡ ಕರೀತಾರೆ. ಮತ್ತು ಈ ದೇಶೀಯ ಸಾಹಿತ್ಯ ಆಧಾರಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ವಿಂಗಡಣೆ ಮಾಡ್ಕೊಂಡು ಹೋಗ್ತಾರೆ. ಒಂದು ಕಡೆ ಐತಿಹಾಸಿಕ ಸಾಹಿತ್ಯ, ಇನ್ನೊಂದು ಕಡೆ ಧಾರ್ಮಿಕ ಸಾಹಿತ್ಯ, ಇನ್ನೊಂದು ಕಡೆ ವೈದಿಕ ಸಾಹಿತ್ಯ, ಇನ್ನೊಂದು ಕಡೆ ವೈಜ್ಞಾನಿಕ ಸಾಹಿತ್ಯ, ಇನ್ನೊಂದು ಕಡೆ ಸಂಗಮ್ ಸಾಹಿತ್ಯ, ಹೀಗೆ ಬೇರೆ ಬೇರೆ ವಿಭಾಗಗಳನ್ನು ಮಾಡಿಕೊಂಡು ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಇನ್ನು ಈ ವಿದೇಶಿ ಸಾಹಿತ್ಯವನ್ನು ಕೂಡ ಪ್ರಾಚೀನ ಭಾರತ ಮತ್ತು ಮಧ್ಯಕಾಲೀನ ಭಾರತಕ್ಕೆ ಭೇಟಿ ಕೊಟ್ಟಂಥ ವಿವಿಧ ರಾಷ್ಟ್ರಗಳ ರಾಯಭಾರಿಗಳು, ಪ್ರವಾಸಿಗರು ಮತ್ತು ವರ್ತಕರು ಇಲ್ಲಿ ತಾವು ಭೇಟಿ ಕೊಟ್ಟು ತಾವು ಕಂಡು ಕೇಳಿದಂಥ ಅನುಭವಗಳನ್ನು ತಮ್ಮ ದಾಖಲೆಗಳಲ್ಲಿ ಅವರವರ ಭಾಷೆಗಳಲ್ಲಿ ಪ್ರವಾಸಿ ಕಥನಗಳ ರೂಪದಲ್ಲಿ ಬರೆದಿಟ್ಟೋದ್ರು. ಸೊ ಇದನ್ನು ನಾವು ವಿದೇಶಿ ಸಾಹಿತ್ಯ ಅಂತಲೂ ಕೂಡ ಕರಿತೀವಿ. ಇದನ್ನು ಬಿಟ್ಟರೆ ಪುರಾತತ್ವ ಮೂಲಾಧಾರಗಳು ಅಂತ ಬಂದಾಗ, ಈ ಪುರಾತತ್ವ ಮೂಲಾಧಾರಗಳಲ್ಲಿ 4 ವಿಭಾಗಗಳು ಬರುತ್ತೆ. ಪುರಾತತ್ವ ಮೂಲಾಧಾರಗಳು ಕೂಡ ನಮ್ಮ ಇತಿಹಾಸದ ಅಧ್ಯಯನಕ್ಕೆ ಪುಷ್ಟಿಯನ್ನು ಕೊಡುವಂಥ ಅನೇಕ ಪ್ರಕಟ ಆಗದೇ ಇರತಕ್ಕಂಥ ಗೊತ್ತಿಲ್ಲದಂಥ ಅನೇಕ ರಹಸ್ಯಗಳನ್ನು, ಮಾಹಿತಿಗಳನ್ನು ಕೊಡುವಂಥ ಕಣಜ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಪುರಾತತ್ವ ಮೂಲಾಧಾರಗಳನ್ನು ಸಾಮಾನ್ಯವಾಗಿ ಭೂ ಉತ್ಖನನ ಅಥವಾ ಸಂಶೋಧನೆ, ಎರಡನೆಯದು ಶಾಸನಗಳು, ಮೂರನೆಯದು ನಾಣ್ಯಗಳು, ನಾಲ್ಕನೆಯದು ಸ್ಮಾರಕಗಳು ಅಂತ ನಾವು ವಿಭಾಗ ಮಾಡಿಕೊಂಡು, ಸೊ ಒಟ್ಟಾರೆ ಒಂದು ರಾಷ್ಟ್ರದ ಇತಿಹಾಸವನ್ನು ನಾವು ತಿಳಿಬೇಕಾದ್ರೆ, ಅದನ್ನು ರಚನೆ ಮಾಡಬೇಕಾದ್ರೆ, ಅದನ್ನು ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಭವಿಷ್ಯದ ಪೀಳಿಗೆಗೆ ಕಟ್ಕೊಡ್ಬೇಕಾದ್ರೆ ಈ ಮೂಲಾಧಾರಗಳನ್ನು ಬಹಳ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ನಾವು ಸಮರ್ಪಕವಾಗಿ ಅವುಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿರುವಂಥ ಮಾಹಿತಿಯನ್ನು
ಪಡ್ಕೊಂಡು ಗತಕಾಲದಲ್ಲಿ ಕಳೆದು ಹೋದಂಥ ಘಟನಾವಳಿಗಳ ಒಂದು ಇತಿಹಾಸವನ್ನು ಭವಿಷ್ಯತ್ತಿಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಮೊಟ್ಟ ಮೊದಲ ನಾಗರಿಕತೆ ಅಂತಂದು. ಸಿಂಧೂ ಬಯಲಿನ ನಾಗರಿಕತೆಯನ್ನು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ಹರಪ್ಪ ಕಲ್ಚರ್, ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಹರಪ್ಪ ಮೊಹೆಂಜೋದಾರೋ ನಾಗರಿಕತೆ ಅಂತ ಕರೀತಾರೆ. ಮತ್ತು ಇಂಡೋ ಸುಮೇರಿಯನ್ ನಾಗರಿಕತೆ ಅಂತಲೂ ಕೂಡ ಕರೀತಾರೆ. ಈ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಹೆಚ್ಚು ಕಡಿಮೆ ಇದುವರೆಗೂ 1400ಕ್ಕೂ ಹೆಚ್ಚು ನಿವೇಶನಗಳು ಅಥವಾ ಸಣ್ಣ, ಅತಿದೊಡ್ಡ ಮತ್ತು ಮಧ್ಯಮ ವರ್ಗದ ನಗರಗಳು ಕಂಡುಬಂದಿರತಕ್ಕಂಥದ್ದು. ಈ 1400ಕ್ಕೂ ಹೆಚ್ಚು ಏನು ನಿವೇಶನಗಳಲ್ಲಿ ಸಿಕ್ಕಿದ್ದಾವೆ, ಅದರಲ್ಲಿ 900ಕ್ಕೂ ಹೆಚ್ಚು ನಿವೇಶನಗಳು ನಮ್ಮ ಭಾರತದ ಭೌಗೋಳಿಕ ವಲಯದಲ್ಲಿಯೇ ಉತ್ಖನನಗೊಂಡಂಥವುಗಳು. ಇನ್ನು ಉಳಿದಂಥ 400ಕ್ಕೂ ಹೆಚ್ಚು ನಿವೇಶನಗಳು ಅಥವಾ 500ಕ್ಕೂ ಹೆಚ್ಚು ನಿವೇಶನಗಳು ಇವತ್ತಿನ ಪಾಕಿಸ್ತಾನದ ಭೌಗೋಳಿಕ ನೆಲೆಯಲ್ಲಿ ಉತ್ಖನನಗೊಂಡಂಥವುಗಳು. ಈ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥದ್ದು ಏನು ಅಂತಂದರೆ, ಹರಪ್ಪ ಸಂಸ್ಕೃತಿಯಲ್ಲಿ ನಗರ ಯೋಜನೆಯ ಪ್ರಮುಖವಾದ ಲಕ್ಷಣಗಳನ್ನು ಕೇಳ್ತಾನೆ. ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿಯ ನಗರ ಯೋಜನೆಯ ಪ್ರಮುಖವಾದಂಥ ಲಕ್ಷಣಗಳನ್ನು ಕೇಳ್ತಾನೆ. ಈ ನಗರ ಯೋಜನೆಯ ಪ್ರಮುಖವಾದಂಥ ಲಕ್ಷಣಗಳನ್ನು ಕೇಳಿದಾಗ ವಿಶೇಷವಾಗಿ ನೀವು ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕ ಈಜುಕೊಳದ ವಿಷಯ ಇರ್ಬೋದು, ಅಥವಾ ಸಾರ್ವಜನಿಕ ಉಗ್ರಾಣಗಳ ವಿಷಯ ಇರ್ಬೋದು, ಅಥವಾ ಬಹು ಅಂತಸ್ತಿನ ಕಟ್ಟಡಗಳ ವಿಚಾರ ಇರ್ಬೋದು, ಅಥವಾ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಸುಟ್ಟ ಇಟ್ಟಿಗೆಗಳನ್ನು ಅವರು ಬಳಕೆ ಮಾಡಿಕೊಂಡಂಥ ರೀತಿ ಇರ್ಬೋದು. ಹೀಗೆ ಹಲವು ವಿಷಯಗಳನ್ನು ಇಟ್ಕೊಂಡು ಇವುಗಳನ್ನು ಹರಪ್ಪ ಸಂಸ್ಕೃತಿಯ ನಗರ ಯೋಜನೆಯ ಪ್ರಮುಖವಾದಂಥ ಲಕ್ಷಣಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಕೇಳ್ತಕ್ಕಂಥದ್ದು ಸಹಜ. ಇನ್ನು ಈ ಹರಪ್ಪ ನಾಗರಿಕತೆಯನ್ನು ಬಿಟ್ಟರೆ ನಾವು ಇದೇ ಕಾಲಾನುಕ್ರಮದ ಆಧಾರದ ಮೇಲೆ ಮುಂದೆ ಬಂದರೆ ನಮಗೆ ಸಿಗ್ತಕ್ಕಂಥದ್ದು ಯಾವುದು ಅಂತಂದರೆ, ನಮ್ಮ ಪ್ರಾಚೀನ ಭಾರತದ 2ನೆಯ ಪ್ರಮುಖವಾದಂಥ ನಾಗರಿಕತೆ ವೇದಗಳ ಕಾಲದ ನಾಗರಿಕತೆ, ಅಥವಾ ಅದನ್ನು ವೈದಿಕ ಸಂಸ್ಕೃತಿ ಅಂತಲೂ ಕೂಡ ಕರೀತಾರೆ. ಇದು ಪ್ರಾಚೀನ ಭಾರತದ 2ನೆಯ ಸಂಸ್ಕೃತಿಯ ಕಾಲಘಟ್ಟ ಅಥವಾ 2ನೆಯ ನಾಗರಿಕತೆ. ಈ ನಾಗರಿಕತೆಗಳ ಕಾಲಾನುಕ್ರಮದ ಬಗ್ಗೆ ಅಥವಾ ಈ ಕಾಲಘಟ್ಟಗಳ ಬಗ್ಗೆ ಇತಿಹಾಸಕಾರರಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದಾವೆ, ಸಾಕಷ್ಟು ದ್ವಂದ್ವ ಅಭಿಪ್ರಾಯಗಳು ಕೂಡ ಇದ್ದಾವೆ. ಇಲ್ಲಿ ನಾವು ಆ ಒಂದು ಕಾಲಘಟ್ಟವನ್ನು ಚರ್ಚೆ ಮಾಡೋದಕ್ಕಿಂತ ಪ್ರಮುಖವಾಗಿ ಈ 2 ನಾಗರಿಕತೆಗಳಲ್ಲಿ ಕಂಡುಬಂದಂಥ ಕೆಲವೊಂದು ಪ್ರಮುಖವಾದ ಕ್ಷೇತ್ರಗಳ ಲಕ್ಷಣಗಳು, ಅದು ಸಾಮಾಜಿಕ ಕ್ಷೇತ್ರ ಇರ್ಬೋದು, ಅದು ರಾಜಕೀಯ ಜೀವನ ಇರ್ಬೋದು, ಅದು ಆರ್ಥಿಕ ಜೀವನ ಇರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಧಾರ್ಮಿಕ ಜೀವನ, ಈ ಕ್ಷೇತ್ರಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ವೇದಗಳ ಕಾಲದ ನಾಗರಿಕತೆಯನ್ನು ನಾವು ಮತ್ತೆ ಅಧ್ಯಯನದ ಅನುಕೂಲಕ್ಕಾಗಿ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಒಂದು ಪೂರ್ವ ವೈದಿಕ ಕಾಲ, 2ನೇದು ಉತ್ತರ ವೇದಗಳ ಕಾಲ ಅಂತಂದು. ಈ ಪೂರ್ವ ವೈದಿಕ ಕಾಲವನ್ನು ಋಗ್ವೇದದ ಕಾಲ ಅಂತಲೂ ಕೂಡ ಕರೀತಾರೆ. ಮತ್ತು 2ನೇದನ್ನು ಉತ್ತರ ವೇದಗಳ ಕಾಲ ಅಥವಾ ನಂತರದ ವೇದಗಳ ಕಾಲ ಅಂತಲೂ ಕೂಡ ಕರೀತಾರೆ. ಆರ್ಯರು ನಿಮಗೆಲ್ಲ ಗೊತ್ತಿರುವಂತೆ ಈ ವೇದಗಳ ಕಾಲದ ನಾಗರಿಕತೆಯ ಮೂಲ ನಿರ್ಮಾಪಕರು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಾವೀಗ ಬಂದಿದ್ದೀವಿ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್, ಜರ್ಮನಿಯ ಪ್ರಸಿದ್ಧ ಭಾಷಾ ತಜ್ಞರಾದಂಥ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರ ಅಭಿಪ್ರಾಯದಂತೆ ನಾವು ಆರ್ಯರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದು ಇಲ್ಲಿ ಸಿಂಧೂ ಬಯಲಿನ ನಾಗರಿಕತೆ, ಅದರಲ್ಲೂ ವಿಶೇಷವಾಗಿ ಸಪ್ತ ಸಿಂಧು ಭಾಗದಲ್ಲಿ ಈಗಾಗಲೇ ಮೊದಲ ನಾಗರಿಕತೆಯನ್ನು ಕಟ್ಕೊಂಡಂಥ ದಸ್ಯುಗಳನ್ನು ಅಥವಾ ದ್ರಾವಿಡರನ್ನು ಆಂತರಿಕ ಕದನದಲ್ಲಿ ಸೋಲಿಸುವ ಮೂಲಕ ಇಲ್ಲಿ ತಮ್ಮ 2ನೆಯ ಒಂದು ವೈದಿಕ ನಾಗರಿಕತೆಯನ್ನು
ಸೃಷ್ಟಿ ಮಾಡಿದರು ಅಥವಾ ಆರಂಭ ಮಾಡಿದರು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ವೇದಗಳ ಕಾಲದ ನಾಗರಿಕತೆಯಲ್ಲಿ, ವಿಶೇಷವಾಗಿ ಉತ್ತರ ವೇದಗಳ ಕಾಲದ ನಾಗರಿಕತೆಯಲ್ಲಿ ಬರುವಂಥ ವೈದಿಕ ಸಾಹಿತ್ಯವನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ವೈದಿಕ ಸಾಹಿತ್ಯ ಅಂತ ಬಂದಾಗ ಅಲ್ಲಿ ವೇದಗಳು, ವೇದಾಂಗಗಳು, ಉಪನಿಷತ್ತುಗಳು, ಪುರಾಣಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ದರ್ಶನಗಳು, ಸೂತ್ರಗಳು ಮತ್ತು ಮಹಾಕಾವ್ಯಗಳು ನಿಮ್ಮ ಸಿಲೆಬಸ್ ಇರೋದು ಕೂಡ ಇದೆ. ಸೊ ಅದರಿಂದ ಈ ವೇದಗಳ ಕಾಲ ಅಂತ ಬಂದಾಗ ವಿಶೇಷವಾಗಿ ನೀವು ಈ ವೈದಿಕ ಸಾಹಿತ್ಯದ ಕಡೆಗೆ ಹೆಚ್ಚು ಪ್ರಾಮುಖ್ಯತೆ ಅಥವಾ ಪ್ರಾಶಸ್ತ್ಯವನ್ನು ಕೊಡಬೇಕು. ಇನ್ನು ಈ ವೇದಗಳ ಕಾಲಘಟ್ಟವನ್ನು ಬಿಟ್ಟು ನಾವು 3ನೇ ಹಂತಕ್ಕೆ ಬಂದರೆ ನಮಗೆ ಸಿಗುವಂಥದ್ದು ಹೊಸ ಮತಗಳ ಉದಯ. ಈ ಹೊಸ ಮತಗಳ ಉದಯದ ಕಾಲಘಟ್ಟದ ಪೂರ್ವದಲ್ಲಿಯೇ ನಾವು ಪ್ರಾಚೀನ ಭಾರತದಲ್ಲಿ ಈ ಉತ್ತರ ವೇದಗಳ ಕಾಲದ ಕೊನೆಯ ಅವಧಿಯಲ್ಲಿ 16 ಮಹಾಜನಪದಗಳು ಅಥವಾ 16 ಸಣ್ಣ ಸಣ್ಣ ಗಣರಾಜ್ಯಗಳು ಅಸ್ತಿತ್ವಕ್ಕೆ ಬರ್ತವೆ. ಈ 16 ಮಹಾಜನಪದಗಳಲ್ಲಿ ಮುಂದೆ ಒಂದು ಪ್ರಬಲವಾದಂಥ ರಾಜ್ಯತ್ವದ ಆಳ್ವಿಕೆಗೆ ಒಳಪಟ್ಟ ಅನೇಕ ಸಾಮ್ರಾಜ್ಯಗಳ ಹುಟ್ಟಿಗೆ ಕಾರಣವಾದಂಥ ಅಥವಾ ಸ್ಥಾಪನೆಗೆ ತೊಟ್ಟಿಲಾದಂಥ ಒಂದು ಕೇಂದ್ರ ಭಾಗ ಯಾವುದು ಅಂದರೆ ಮಗಧ ಅಥವಾ ಇವತ್ತಿನ ಬಿಹಾರ ಭಾಗ. 16 ಮಹಾಜನಪದಗಳು ಅಂದರೆ ಅಂಗ, ಮಗಧ, ಕೋಸಲ, ವಿದರ್ಭ, ವಜ್ಜಿ, ಸೊ ಹೀಗೆ ಅನೇಕ ಮಹಾಜನಪದಗಳು ಬರ್ತವೆ. ಅದರಲ್ಲಿ ಭಾರತದ ರಾಜಪ್ರಭುತ್ವದ ಪರಂಪರೆಯಲ್ಲಿ ಅನೇಕ ಸಣ್ಣ ಪುಟ್ಟ ಗಣರಾಜ್ಯಗಳಿಗೆ, ಅನೇಕ ರಾಜಪ್ರಭುತ್ವದ ಮನೆತನಗಳಿಗೆ ಮತ್ತು ಸಾಮ್ರಾಜ್ಯಗಳಿಗೆ ಜನ್ಮ ಕೊಟ್ಟಂಥದ್ದು ಯಾವುದು ಅಂದರೆ ಮಗಧ ಅನ್ನುವಂಥದ್ದೇ ಪ್ರಬಲವಾದಂಥ ರಾಜ್ಯ. ಈ ಮಗಧದಲ್ಲಿಯೇ ನಿಮ್ಮೆಲ್ರಿಗೂ ಗೊತ್ತಿದೆ, ಪ್ರಾಚೀನ ಭಾರತದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯವಾದಂಥ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು. ಮಗಧ ಪ್ರಾಚೀನ ಭಾರತದಲ್ಲಿ 2 ಐತಿಹಾಸಿಕ ಮೇರು ಸಾಮ್ರಾಜ್ಯಗಳಿಗೆ ಕಾರಣವಾಗುತ್ತೆ. ಒಂದು ಮೌರ್ಯ ಸಾಮ್ರಾಜ್ಯ, ಇನ್ನೊಂದು ಗುಪ್ತ ಸಾಮ್ರಾಜ್ಯ. ಈ ಕ್ರಿಸ್ತಪೂರ್ವ 6ನೇ ಶತಮಾನವನ್ನೇ ನಾವು ನೋಡೋದಾದರೆ, ನಾನು ಹೇಳಿದೆ ಹೊಸ ಮತಗಳ ಉದಯ ಅಥವಾ 2 ಹೊಸ ಧರ್ಮಗಳ ಉದಯ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯೇ 2 ಹೊಸ ಧರ್ಮಗಳು ಉದಯವಾದವು. ಆ 2 ಧರ್ಮಗಳೇ ಒಂದು ಜೈನ ಧರ್ಮ, ಇನ್ನೊಂದು ಬೌದ್ಧ ಧರ್ಮ. ಈ 2 ಧರ್ಮಗಳ ಉದಯಕ್ಕೆ ಅಥವಾ ಹುಟ್ಟಿಗೆ ಅನೇಕ ಅಂಶಗಳು ಆ ಸಂದರ್ಭದಲ್ಲಿ ಕಾರಣವಾಗ್ತವೆ. ಅದರಲ್ಲಿ ವೈದಿಕ ಧರ್ಮದ ಒಂದು ಸಂಕೀರ್ಣತೆ ಇರಬಹುದು, ಸಂಸ್ಕೃತ ಭಾಷೆಯ ಜಟಿಲತೆ ಇರಬಹುದು, ಮತ್ತು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದಲ್ಲಿದ್ದಂಥ ಕೆಲವೊಂದು ವೆಚ್ಚದಾಯಕ ಆಚರಣೆಗಳು, ಸಂಪ್ರದಾಯಗಳು, ಈ ಕಾರಣಗಳಿರ್ಬೋದು. ಇನ್ನೊಂದು ಕಡೆ ಮೋಕ್ಷದ ಪ್ರಾಪ್ತಿ ಅಂತ ಬಂದಾಗ ಬಹು ವೆಚ್ಚದಾಯಕ ಕೆಲವೊಂದು ಆಚರಣೆಗಳನ್ನು ಮಾಡಿ ಅವುಗಳ ಮೂಲಕ ನಾವು ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥದ್ದಿರ್ಬೋದು. ಮತ್ತು ಭಾಷಾ ಜಟಿಲತೆ ಇರ್ಬೋದು. ನನಗಾಗಲೇ ಹೇಳಿದೆ ಸಂಸ್ಕೃತ ಭಾಷೆಯ ಜಟಿಲತೆ ಅನ್ನೋದು, ಏಕೆಂದರೆ ಆ ಸಂದರ್ಭದಲ್ಲಿ ಮತ್ತು ಬ್ರಾಹ್ಮಣರ ಒಂದು ಪಾರಮ್ಯ ವೈದಿಕ ಧರ್ಮದ ಮೇಲೆ ಯಾವುದೋ ಒಂದು ಪ್ರಮುಖವಾದಂಥ ಸಮುದಾಯ ತನ್ನ ಏಕಸ್ವಾಮ್ಯದ ನಿಯಂತ್ರಣವನ್ನು ಇಟ್ಕೊಂಡಿತ್ತು. ಈ ಸಂದರ್ಭದಲ್ಲಿ ವೈದಿಕ ಧರ್ಮ ಒಂದು ಎಲ್ಲ ವರ್ಗಗಳು ಪಾಲನೆ ಮಾಡುವಂಥ ಸಾರ್ವತ್ರಿಕವಾದಂಥ ಧರ್ಮ ಆಗಿರಲಿಲ್ಲ, ಜನಸಾಮಾನ್ಯರ ಒಂದು ಧರ್ಮ ಆಗಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಅರ್ಥವಾಗುವ, ಜನಸಾಮಾನ್ಯರು ಕೂಡ ಪರಿಪಾಲನೆ ಮಾಡುವ ಸರಳವಾದ, ಸುಲಭವಾದ, ಯಾವುದೇ ವೆಚ್ಚದಾಯಕವಲ್ಲದಂತಹ 2 ಹೊಸ ಧರ್ಮಗಳನ್ನು ಇಬ್ಬರು ದಾರ್ಶನಿಕರು ಪ್ರಾಚೀನ ಭಾರತದಲ್ಲಿ ಆರಂಭಿಸ್ತಾರೆ, ಸ್ಥಾಪನೆ ಮಾಡ್ತಾರೆ. ಆ 2 ಧರ್ಮಗಳೇ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ. ವಿಶೇಷವಾಗಿ ನಿಮ್ಮ ಪಠ್ಯದಲ್ಲಿರುವಂತೆ ನೀವಿಲ್ಲಿ ಈ ಜೈನ ಧರ್ಮದ ನಿಜವಾದ ಸಂಸ್ಥಾಪಕನಾದಂಥ ವರ್ಧಮಾನ ಮಹಾವೀರ ಇರ್ಬೋದು, ಮತ್ತು ಗೌತಮ ಬುದ್ಧ ಇರ್ಬೋದು. ಸೊ ಇವರ ಜೀವನ ಮತ್ತು ಬೋಧನೆಗಳನ್ನು ನೋಡ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯಕ.
ಅದರಲ್ಲೂ ವಿಶೇಷವಾಗಿ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳಿಗೆ ಸಂಬಂಧಪಟ್ಟಂಥ ಆ ದಾರ್ಶನಿಕರು ಹೇಳಿದಂಥ ತತ್ವ ಸಿದ್ಧಾಂತಗಳನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಎರಡೂ ಧರ್ಮಗಳ ಸಮ್ಮೇಳನಗಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಜೈನ ಧರ್ಮ ಪ್ರಾಚೀನ ಭಾರತದಲ್ಲಿ ಎರಡು ಪ್ರಮುಖ ರಾಜಮನೆತನಗಳ ಮೂಲಕ ಎರಡು ಜೈನ ಸಮ್ಮೇಳನಗಳನ್ನು ನಡೆಸುತ್ತೆ. ಮತ್ತೊಂದು ಕಡೆ ಬೌದ್ಧ ಧರ್ಮ 4 ಸಮ್ಮೇಳನಗಳಿಗೆ ಸಾಕ್ಷಿಯಾಗುತ್ತೆ. ಅವುಗಳನ್ನು ನಾವು 4 ಐತಿಹಾಸಿಕ ಬೌದ್ಧ ಧರ್ಮದ ಸಮ್ಮೇಳನಗಳು ಅಂತ ಕರಿತೀವಿ. 4 ಅಂತ ನಾವು ಹೇಳ್ತೀವಿ, ಆ್ಯಕ್ಚುಲಿ 6 ಬೌದ್ಧ ಧರ್ಮದ ಸಮ್ಮೇಳನಗಳು ನಡೆಯುತ್ತೆ. ಅದರಲ್ಲಿ ನಾವು ಈ 5 ಮತ್ತು 6 ಅಂದರೆ ವಿಶೇಷವಾಗಿ ಹರ್ಷವರ್ಧನನ ಆಳ್ವಿಕೆಯ ಕಾಲದಲ್ಲಿ ನಡೆಯಲ್ಪಟ್ಟಂಥ ಕನೂಜ್ ಬೌದ್ಧ ಧರ್ಮದ ಸಮ್ಮೇಳನ ಮತ್ತು ಪ್ರಯಾಗ ಬೌದ್ಧ ಧರ್ಮದ ಸಮ್ಮೇಳನ, ಈ ಸಮ್ಮೇಳನಗಳನ್ನು ಕೂಡ ಸೇರಿಸ್ಕೊಂಡ್ರೆ ಒಟ್ಟು 6 ಬೌದ್ಧ ಧರ್ಮದ ಸಮ್ಮೇಳನಗಳು ಮತ್ತು 2 ಜೈನ ಧರ್ಮದ ಸಮ್ಮೇಳನಗಳನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಅವುಗಳನ್ನು ಕೂಡ ಪರೀಕ್ಷಾ ದೃಷ್ಟಿಯಿಂದ ನೀವು ಅಧ್ಯಯನ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ಈ ಹೊಸ ಧರ್ಮಗಳ ಉದಯವನ್ನು ಬಿಟ್ಟು ನಾವು ಮುಂದೆ ಬಂದರೆ 4ನೇ ಒಂದು ಹಂತದಲ್ಲಿ ನೋಡಬೇಕಾದದ್ದು ಯಾವುದು ಅಂತಂದರೆ ಸಾಮ್ರಾಜ್ಯಗಳ ಆಡಳಿತ. ಪ್ರಾಚೀನ ಭಾರತದಲ್ಲಿ ಕ್ರಿಸ್ತಪೂರ್ವ 4ನೇ ಶತಮಾನದ ಉತ್ತರಾರ್ಧದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಐತಿಹಾಸಿಕ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಚಾಣಕ್ಯ ಅಥವಾ ವಿಷ್ಣುಗುಪ್ತನ ಮಾರ್ಗದರ್ಶನದಲ್ಲಿ ಮೊಟ್ಟ ಮೊದಲ ಈ ಒಂದು ಐತಿಹಾಸಿಕ ಸಾಮ್ರಾಜ್ಯವನ್ನು ಪ್ರಾಚೀನ ಭಾರತದ ಈ ಮಣ್ಣಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ತದನಂತರ ಅಶೋಕ ವಿಶೇಷವಾಗಿ ಮೌರ್ಯ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಕೇವಲ ಭಾರತದ ಇತಿಹಾಸ ಮಾತ್ರವಲ್ಲ, ಜಗತ್ತಿನ ಇತಿಹಾಸದಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡ್ತಾನೆ. ಈ ಮೌರ್ಯರ ಇತಿಹಾಸವನ್ನು ನಾವು ಓದಬೇಕಾದ್ರೆ ನಮಗೆ ಅಲ್ಲಿ ಬರುವಂಥ ಕೆಲವು ಮೂಲಾಧಾರಗಳನ್ನು ನಾವು ನೋಡಬೇಕಾಗುತ್ತೆ. ಕೌಟಿಲ್ಯನ ಅರ್ಥಶಾಸ್ತ್ರ ಇರ್ಬೋದು, ವಿಶಾಖ ದತ್ತನ ಮುದ್ರಾ ರಾಕ್ಷಸ ನಾಟಕ ಇರ್ಬೋದು, ಮೆಗಸ್ತಾನೀಸನ ಇಂಡಿಕಾ ಗ್ರಂಥ ಇರ್ಬೋದು, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಬೌದ್ಧ ಕೃತಿಗಳಿರ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಮಾಹಿತಿ ಕೊಡುವಂಥ ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು ಕೂಡ ತುಂಬಾ ಇಂಪಾರ್ಟೆಂಟು ಅಥವಾ ಮುಖ್ಯ. ಮೌರ್ಯ ಸಾಮ್ರಾಜ್ಯದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿರೋದು ಅಶೋಕ ಮಹಾಶಯನಿಗೆ. ಕಾರಣ ಇಷ್ಟೇ, ಅಶೋಕ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಸರಿಸುಮಾರು ಕ್ರಿಸ್ತಪೂರ್ವ 269ರಿಂದ 232, ಹೆಚ್ಚು ಕಡಿಮೆ ಒಂದು 40 ವರ್ಷಗಳಿಗೆ ಹೆಚ್ಚು ಕಾಲ ಒಬ್ಬ ಗ್ರೇಟ್ ರೂಲರ್, ಒಬ್ಬ ಮಹಾ ಸಾಮ್ರಾಟನಾಗಿ ಆಡಳಿತವನ್ನು ಮಾಡ್ತಾನೆ. ದೇವಾನಾಂ ಪ್ರಿಯದರ್ಶಿ ಅನ್ನುವಂಥ ಬಿರುದನ್ನು ಕೂಡ ಹೊಂದಿದಂಥವನು ಅಶೋಕ. ಅಶೋಕ ಅಂತ ಬಂದಾಗ ಅಲ್ಲಿ ಅವನ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ನಾವು 3-4 ರೀತಿಯಾಗಿ ಓದ್ಬೋದು. ಫಾರ್ ಎಕ್ಸಾಂಪಲ್, ಅಶೋಕನ ಜೀವನದ ಮೊಟ್ಟ ಮೊದಲ ಮತ್ತು ಕಟ್ಟಕಡೆಯ ಅತ್ಯಂತ ಪ್ರಮುಖವಾದಂಥ ಒಂದು ಐತಿಹಾಸಿಕ ಯುದ್ಧ ಕಳಿಂಗ ಯುದ್ಧ. ಅದರಿಂದ ಅಶೋಕ ಮತ್ತು ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದ ನಂತರ ಅಶೋಕ ಧರ್ಮ ವಿಜಯದ ಕಡೆ ತನ್ನ ಗಮನವನ್ನು ಕೊಡ್ತಾನೆ. ಅದರ ಪರಿಣಾಮ ಈ ಕಳಿಂಗ ಯುದ್ಧದ ನಂತರ ಅವನು ಸ್ವೀಕರಿಸಿದ ಧರ್ಮ ಬೌದ್ಧ ಧರ್ಮ. ಅದರ 2ನೇ ಹಂತದಲ್ಲಿ ಅಶೋಕ ಮತ್ತು ಬೌದ್ಧ ಧರ್ಮ ಈ ಒಂದು ಭಾಗವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. 3ನೇದಾಗಿ ಇದೇ ಬೌದ್ಧ ಧರ್ಮವನ್ನು ಒಂದು ರಾಷ್ಟ್ರೀಯ ಧರ್ಮವನ್ನಾಗಿ ಪ್ರಚಾರ ಮಾಡಲಿಕ್ಕೆ ಮತ್ತು ಇದೇ ಬೌದ್ಧ ಧರ್ಮವನ್ನು ಒಂದು ಜಾಗತಿಕ ಧರ್ಮವನ್ನಾಗಿ ಪ್ರಚಾರ ಮಾಡಲಿಕ್ಕೆ ಅವನು ಪರಿಚಯಿಸಿದಂಥ ಶಾಸನಗಳು. ಅದರಿಂದ ಅಶೋಕ ಮತ್ತು ಶಾಸನಗಳು. ಯಾಕೆಂದರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸಂಖ್ಯಾತ ಶಾಸನಗಳನ್ನು ಹೊರಡಿಸಿದ, ಅವುಗಳನ್ನು ಚಲಾವಣೆಗೆ ತಂದ ಕೀರ್ತಿ ಅಶೋಕನಿಗೆ ಸಲ್ಲುತ್ತೆ. ಆ ಒಂದು ದೃಷ್ಟಿಯಿಂದ ಅಶೋಕನನ್ನು ನಾವು
ಪ್ರಾಚೀನ ಭಾರತದ ಶಾಸನಗಳ ಪಿತಾಮಹ ಅಥವಾ ಶಾಸನಗಳ ಸ್ವಕಥನಕಾರ ಅನ್ನುವಂಥ ಒಂದು ಬಿರುದಿನಿಂದಲೂ ಕೂಡ ಕರಿತೀವಿ. ಈ ಅಶೋಕನ ಶಾಸನಗಳನ್ನು ನಾವು ಓದಬೇಕಾದ್ರೆ 3-4 ವಿಂಗಡಣೆಗಳನ್ನಾಗಿ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಶಿಲಾಶಾಸನಗಳು, ಬಂಡೆಗಲ್ಲು ಶಾಸನಗಳು, ಸ್ತಂಭ ಶಾಸನಗಳು ಅಂತ ವಿಭಾಗ ಮಾಡಿಕೊಂಡು ಅಧ್ಯಯನವನ್ನು ಮಾಡ್ತೀವಿ. ಇವತ್ತೇನಾದರೂ ಮೌರ್ಯರ ಇತಿಹಾಸದ ಮುಕ್ಕಾಲು ಭಾಗ ಮಾಹಿತಿನ ನಾವೇನಾದರೂ ಓದ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಂದರೆ ಅದು ಶಾಸನಗಳಿಂದಲೇ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕವೂ ಕೂಡ ಅಶೋಕನ ಶಾಸನಗಳಿಂದ ಹೊರತಾಗಿಲ್ಲ. ನಮ್ಮ ಕರ್ನಾಟಕದ ಚಿತ್ರದುರ್ಗ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಮೌರ್ಯರ ಅಶೋಕನ ಕಾಲದ ಶಾಸನಗಳು ನಮಗೆ ಲಭಿಸಿದವೆ. ಈ ಬಹುತೇಕ ಶಾಸನಗಳು ನಮಗೆ ಅಶೋಕನ ಆಡಳಿತದ ಕಾಲದ ಧಾರ್ಮಿಕ ಒಂದು ಮಾಹಿತಿಯನ್ನು, ಸಾಮಾಜಿಕ ಘಟನಾವಳಿಗಳ ಮಾಹಿತಿ, ರಾಜಕೀಯ ಮಾಹಿತಿ, ಹೀಗೆ 10 ಹಲವು ಮಾಹಿತಿ ಅಥವಾ ವಿಷಯಗಳನ್ನು ತಿಳಿಸ್ಕೊಡ್ತವೆ. ಇನ್ನು 4ನೇದಾಗಿ ಅಶೋಕ ಮತ್ತು ಸುಖಿ ರಾಜ್ಯದ ಕಲ್ಪನೆ. ಇಡೀ ಪ್ರಪಂಚದ ಇತಿಹಾಸದಲ್ಲಿ, ಇಡೀ ವಿಶ್ವದ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಮಹಾಶಯ ಅಥವಾ ಸಾಮ್ರಾಟ ಸುಖಿ ರಾಜ್ಯದ ಕಲ್ಪನೆಯನ್ನು, ಪ್ರಜಾ ಕಲ್ಯಾಣದ ಕಲ್ಪನೆಯನ್ನು ಜಾರಿಗೆ ತಂದ ಅಂದರೆ ಅದು ಅಶೋಕ ಮಾತ್ರ. ಅಂದರೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಜಾ ಕಲ್ಯಾಣ ಅಥವಾ ಸುಖಿ ರಾಜ್ಯದ ಒಂದು ಸಿದ್ಧಾಂತವನ್ನು, ಕಲ್ಪನೆಯನ್ನು ಜಾರಿಗೆ ತಂದು ಪ್ರಜೆಗಳೇ ನನ್ನ ಮಕ್ಕಳು, ಕೇವಲ ಇಹಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲೂ ಕೂಡ ಅವರ ಹಿತವನ್ನು ನಾನು ಬಯಸುವೆ ಅಂತ ಹೇಳಿ ಪ್ರಜೆಗಳ ಯೋಗಕ್ಷೇಮ, ಅವರ ಅಭಿವೃದ್ಧಿ, ಅವರ ಒಂದು ಏಳಿಗೆಗೆ ಸಂಪೂರ್ಣವಾಗಿ ತನ್ನ ಆಡಳಿತವನ್ನು ಮೀಸಲಾಗಿಟ್ಟವನು ಅಶೋಕ ಮಹಾಶಯ ಅಂತ ಹೇಳಿದರೆ ತಪ್ಪಾಗಲಾರದು. ಇಂಥ ಒಂದು ಮೌರ್ಯ ಸಾಮ್ರಾಜ್ಯ ಅಶೋಕನ ತದನಂತರದಲ್ಲಿ ಬಂದಂಥ ಅಸಮರ್ಥ ಮತ್ತು ದುರ್ಬಲ ಕೊನೆಯ ಮೌರ್ಯ ದೊರೆಗಳ ಆಡಳಿತದಲ್ಲಿ ನಿಧಾನವಾಗಿ ಅವನತಿಯ ಹಾದಿಯನ್ನು ಹಿಡಿತು ಅಥವಾ ಪತನದ ಒಂದು ಹಾದಿಯನ್ನು ಹಿಡಿತು. ಮುಂದೆ ಮೌರ್ಯ ಸಾಮ್ರಾಜ್ಯದ ನಂತರ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೋಡುವ ತದನಂತರದ 2ನೆಯ ಮತ್ತೊಂದು ಸಾಮ್ರಾಜ್ಯ, ಅದು ಕುಶಾನ ಸಾಮ್ರಾಜ್ಯ. ಚೀನಾದ ಯುಚಿ ಪಂಗಡಕ್ಕೆ ಸೇರಿದಂಥ 1ನೇ ಕಾಡ್ಫಿಸೆಸ್ ಅಥವಾ ಕುಜುಲಾ ಕಾಡ್ಫಿಸೆಸ್ ಅಂತಕ್ಕಂಥವನು ಪ್ರಾಚೀನ ಭಾರತದ ಕ್ರಿಸ್ತಶಕದ ಅವಧಿಯಲ್ಲಿ ಈ 2ನೆಯ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದುವೇ ಕುಶಾನ ಸಾಮ್ರಾಜ್ಯ. 1ನೇ ಕಾಡ್ಫೇಸಸ್ನ ನಂತರ ಬಂದಂಥವನು 2ನೇ ಕಾಡ್ಫೇಸಸ್. ಇವನನ್ನು ಯಾಕೆ ನಾನು ಹೇಳ್ತೀನಿ ಅಂದರೆ, ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂಥ ಒಂದು ಕೀರ್ತಿ ಈ 2ನೇ ಕಾಡ್ಫಿಸಸ್ ಅಥವಾ ವೆಮಾ ಕಾಡ್ಫಿಸಸ್ನಿಗೆ ಸಲ್ಲುತ್ತದೆ. ಕಾರಣ ಇಷ್ಟನೇ, ಆ ಸಂದರ್ಭದಲ್ಲಿ ಕುಶಾನರು ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಗ್ರೀಕ್ ಮತ್ತು ರೋಮ್ ರಾಷ್ಟ್ರಗಳೊಡನೆ ವಿದೇಶಿ ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಈ ಚಿನ್ನದ ನಾಣ್ಯಗಳನ್ನು ವ್ಯಾಪಾರ ಮತ್ತು ವಾಣಿಜ್ಯದ ವಹಿವಾಟಿನಲ್ಲಿ ವೆಮಾ ಕಾಡ್ಫಿಸಸ್ ಅಥವಾ 2ನೇ ಕಾಡ್ಫಿಸಸ್ ಅನ್ನುವಂಥ 2ನೇ ಕುಶಾನ ರಾಜ ಇವುಗಳನ್ನು ಚಲಾವಣೆಗೆ ತರ್ತಾನೆ. ಮುಂದುವರಿದು ನಾವು ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಐತಿಹಾಸಿಕವಾಗಿ ಪ್ರಮುಖ ಸ್ಥಾನವನ್ನು ಅಶೋಕ ಹೇಗೆ ಪಡ್ಕೊಂಡ, ಅದೇ ಥರ ಕುಶಾನರ ಇತಿಹಾಸದಲ್ಲಿ ನಾವು ಕಾನಿಷ್ಕನಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಅಶೋಕನ ರೀತಿಯಲ್ಲಿಯೇ ಕಾನಿಷ್ಕನು ಕೂಡ ಬೌದ್ಧ ಧರ್ಮದ ವಿಕಾಸಕ್ಕೆ, ಅದರ ಏಳಿಗೆಗೆ, ಅದರ ಒಂದು ಪ್ರಚಾರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದಂಥವನು. ಆದ್ದರಿಂದ ಇವನನ್ನು 2ನೆಯ ಅಶೋಕ ಅಂತ ಕರಿತೀವಿ. ಬೌದ್ಧ ಧರ್ಮದ ಕಾನ್ಸ್ಟಂಟೈನ್ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರಿತೀವಿ. ಕಾನಿಷ್ಕ ಅಂತ ಬಂದಾಗ, ಕಾನಿಷ್ಕ ಮತ್ತು ಅವನ ಕೆಲವು ಪ್ರಮುಖವಾದಂಥ ಸೈನಿಕ ಸಾಧನೆಗಳು, ಅದರಲ್ಲೂ ವಿಶೇಷವಾಗಿ
ದೇಶೀಯವಾಗಿ ಅವನು ಶಕಶತ್ರಪರೊಡನೆ ಮಾಡಿದಂಥ ಪ್ರಮುಖವಾದಂಥ ಸೈನಿಕ ಸಾಧನೆಯಿಂದ ಹಿಡಿದು ಚೀನಾದ ದಂಡನಾಯಕರ ಜೊತೆ ಮಾಡಿದಂಥ ಸೈನಿಕ ಸಾಧನೆಗಳು ಕೂಡ ಅತ್ಯಂತ ಪ್ರಮುಖವಾದಂಥ ಸಾಧನೆಗಳೇ. ಈ ಎಲ್ಲ ಸಾಧನೆಗಳ ಒಂದು ಪರಿಣಾಮವಾಗಿಯೇ ಒಂದು ಅಖಂಡವಾದಂಥ ಕುಶಾನ ಸಾಮ್ರಾಜ್ಯವನ್ನು ಕಾನಿಷ್ಕ ಉತ್ತರ ಭಾರತದಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ಕಾನಿಷ್ಕ ಬೌದ್ಧ ಧರ್ಮದ ಒಂದು ಪ್ರಚಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಅಶೋಕನ ರೀತಿಯಲ್ಲಿಯೇ ಇವನು ಕೂಡ ಬೌದ್ಧ ಧರ್ಮದ ಸಮ್ಮೇಳನವನ್ನು ಏರ್ಪಾಡು ಮಾಡ್ತಾನೆ. ಇದೇ ಅಶೋಕನ ಕಾಲದಲ್ಲಿ ನಾವು 3ನೇ ಬೌದ್ಧ ಸಮ್ಮೇಳನವನ್ನು ನೋಡಿದರೆ, ಕಾನಿಷ್ಕನ ಕಾಲದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಸರಿಸುಮಾರು ಕ್ರಿಸ್ತಶಕ 100ರ ಸಂದರ್ಭದಲ್ಲಿ ಕಾಶ್ಮೀರದ ಕುಂಡಲಿವನದಲ್ಲಿ ಜರುಗಿದ್ದನ್ನು ನಾವು ನೋಡ್ಬೋದು. ಆ ಸಮ್ಮೇಳನದಲ್ಲಿ ವಸುಮಿತ್ರ ಅಧ್ಯಕ್ಷನಾಗಿದ್ದರೆ ಅಶ್ವಘೋಷ ಉಪಾಧ್ಯಕ್ಷನಾಗಿದ್ದು. ದುರಂತವೇನೋ ಈ ಒಂದು ಸಮ್ಮೇಳನದಲ್ಲಿ ಬೌದ್ಧ ಧರ್ಮ 2 ಶಾಖೆಗಳಾಗಿ ಹೊಡೆದೋಗುತ್ತೆ. ಒಂದು ಹೀನಯಾನ, ಮತ್ತೊಂದು ಮಹಾಯಾನ. ಈಗಾಗಲೇ ಹೀನಯಾನ ಮೌರ್ಯರ ಕಾಲದಲ್ಲಿ ಒಂದು ಜನಪ್ರಿಯವಾದಂಥ ಬೌದ್ಧ ಧರ್ಮದ ಪಂಥವಾಗಿ ಬೆಳೆದು ಹುಟ್ಟಿತು. ಕೆಲವು ಭಿನ್ನಾಭಿಪ್ರಾಯಗಳು ತಲೆದೋರಿ ಈ ಸಮ್ಮೇಳನದಲ್ಲಿ ಮತ್ತೊಂದು ಹೊಸ ಪಂಥ, ಬೌದ್ಧ ಧರ್ಮದ ಪಂಥ ಅಸ್ತಿತ್ವಕ್ಕೆ ಬರುತ್ತೆ, ಈ ಜಗತ್ತಿಗೆ ಪರಿಚಯ ಆಗುತ್ತೆ. ಅದುವೇ ಮಹಾಯಾನ ಪಂಥ. ಸೊ ಈ ಮಹಾಯಾನ ಪಂಥ ಜನಪ್ರಿಯವಾಗಲಿಕ್ಕೆ ಇದಕ್ಕೆ ಪೂರಕವಾಗಿ ಮತ್ತೊಂದು ಅಂಶವನ್ನು ನಾವಿಲ್ಲಿ ನೋಡಲೇಬೇಕು. ಅದುವೇ ಗಾಂಧಾರ ಕಲಾಶೈಲಿ. ಇವತ್ತಿನ ವಾಯುವ್ಯ ಭಾಗದ ಆಫ್ಘಾನಿಸ್ತಾನ, ಕಾಬೂಲ್, ಕಾಂದಹಾರ್, ಸೊ ಈ ಒಂದು ಭಾಗವನ್ನು ಹಿಂದೆ ಗಾಂಧಾರ ದೇಶ ಅಂತ ಕರೀತಾ ಇದ್ದರು. ಆ ಗಾಂಧಾರ ಭಾಗದಲ್ಲಿ ತಲೆ ಎತ್ತಿದಂಥ ಒಂದು ಹೊಸ ಕಲಾಶೈಲಿಯನ್ನು ಗಾಂಧಾರ ಕಲಾಶೈಲಿ ಅಂತ ಕರೆದರು. ಈ ಗಾಂಧಾರ ಕಲೆಯನ್ನು ಇಂಡೋ ಗ್ರೀಕ್ ಕಲಾಶೈಲಿ, ಗ್ರೀಕೋ ರೋಮನ್ ಕಲಾಶೈಲಿ ಮತ್ತು ಗ್ರೀಕೋ ಬೌದ್ಧ ಕಲೆ ಎನ್ನುವಂಥ ಹೆಸರಿನಿಂದಲೂ ಕೂಡ ಕರೆದರು. ಈ ಗಾಂಧಾರ ಕಲೆಯನ್ನೇ ಬಳಸಿಕೊಂಡು ಮುಂದೆ ಮಹಾಯಾನ ಪಂಥದವರು ಬುದ್ಧನನ್ನು ಏನು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡ್ತಾಯಿದ್ರು, ಅದಕ್ಕೆ ಬೇಕಾದಂಥ ಬುದ್ಧನ ಸುಂದರವಾದ ವಿಗ್ರಹಗಳನ್ನು, ಮೂರ್ತಿಗಳನ್ನು ಕೆತ್ತನೆ ಮಾಡಲಿಕ್ಕೆ ಈ ಗಾಂಧಾರ ಕಲೆಯನ್ನೇ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಬಳಸ್ಕೊಳ್ತಾರೆ. ಇದರಿಂದ ಕಾನಿಷ್ಕನ ಕಾಲದಲ್ಲಿ ಈ ಗಾಂಧಾರ ಕಲೆ ಅಂತಕ್ಕಂಥದ್ದು ಒಂದು 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 ಶ್ರೀಮಂತಿಕೆಯ ಉಚ್ಛ್ರಾಯ ಹಂತವನ್ನು ತಲುಪುತ್ತೆ. ಇದರ ಜೊತೆಗೆ ಇದೇ ಕುಶಾನರ ಆಳ್ವಿಕೆಯ ಕಾಲದಲ್ಲಿ ಸಿಲ್ಕ್ ರೂಟ್ ಅಥವಾ ರೇಷ್ಮೆ ಪಥ ಅನ್ನುವಂಥ ಒಂದು ಕಲ್ಪನೆಯು ಕೂಡ ಬರುತ್ತೆ. ಸಿಲ್ಕ್ ರೂಟ್ ಅಥವಾ ರೇಷ್ಮೆ ಪಥ ಅಂದರೆ ಚೀನಾದಿಂದ ಗ್ರೀಕ್ ಮತ್ತು ರೋಮ್ ರಾಷ್ಟ್ರಗಳೊಂದಿಗೆ ಈ ರೇಷ್ಮೆಯ ಒಂದು ವ್ಯಾಪಾರ ಏನಿತ್ತು, ಇದನ್ನು ಮಾಡಬೇಕಾದ್ರೆ ಭಾರತದ, ಉತ್ತರ ಭಾರತದ ಅನೇಕ ಭೌಗೋಳಿಕ ವಲಯಗಳನ್ನು ದಾಟಿಕೊಂಡು ಚೀನಾ ಮತ್ತು ರೋಮ್ಗಳ ನಡುವೆ ಈ ಒಂದು ರೇಷ್ಮೆಯ ವ್ಯಾಪಾರ ನಡೀತಾ ಇತ್ತು. ಒಂದು ಸುದೀರ್ಘವಾದಂಥ ರೇಷ್ಮೆ ವ್ಯಾಪಾರದ ಈ ಒಂದು ಮಾರ್ಗವನ್ನೇ ಸಿಲ್ಕ್ ರೂಟ್ ಅಂತ ಕರೀತಾರೆ. ಅದು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಅಸ್ತಿತ್ವಕ್ಕೆ ಬಂದಂಥದ್ದು. ಈ ಎಲ್ಲ ದೃಷ್ಟಿಕೋನಗಳಿಂದ ನಾವು ಮತ್ತು ಕಾನಿಷ್ಕ ವಿಶೇಷವಾಗಿ ಈ ನಗರಗಳ ನಿರ್ಮಾಣದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದಂಥವನು. ಇದಕ್ಕೆ ಕಾರಣ ಅವನು ನಿರ್ಮಿಸಿದಂಥ ಅವನ ಹೆಸರಿನ ಒಂದು ಪ್ರಮುಖವಾದಂಥ ನಗರ ಕನಿಷ್ಕಪುರ ಅನ್ನುವಂಥ ಒಂದು ನಗರ. ಮತ್ತು ಇವನ ಆಳ್ವಿಕೆಯ ಕಾಲದ ಕ್ರಿಸ್ತಶಕ 78ರ ಒಂದು ವರ್ಷವನ್ನು ನಾವು ಶಕವರ್ಷ ಅಥವಾ ಶಕ ನೃಪಕಾಲ ಅನ್ನುವಂಥ ಒಂದು ಹೆಸರಿಂದಲೂ ಕೂಡ ಕರಿತೀವಿ. ಇದು ಈ ಕುಶಾನರಿಗೆ ಸಂಬಂಧಪಟ್ಟಂಥ ಒಂದು ಸಂಕ್ಷಿಪ್ತವಾದಂಥ ಐತಿಹಾಸಿಕ ಮಾಹಿತಿ. ಕುಶಾನರನ್ನು ಬಿಟ್ಟು ನಾವು ಮುಂದೆ ಹೋದರೆ ಮೂರನೆಯ ಮತ್ತೊಂದು ವೈಭವದ ಸುವರ್ಣಯುಗದ ಪ್ರಾಚೀನ ಭಾರತದ ಮನೆತನ ಅಥವಾ ಸಾಮ್ರಾಜ್ಯ ಅಂದರೆ ಗುಪ್ತ ಮನೆತನ ಅಥವಾ ಗುಪ್ತ ಸಾಮ್ರಾಜ್ಯ. ಶ್ರೀಗುಪ್ತ ಅಂತಕ್ಕಂಥವನು ಈ ಒಂದು ಗುಪ್ತ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ತದನಂತರದಲ್ಲಿ ಈ ಮನೆತನದಲ್ಲಿ 1ನೇ ಚಂದ್ರಗುಪ್ತ, ಏಕೆಂದರೆ 1ನೇ ಚಂದ್ರಗುಪ್ತ ಕ್ರಿಸ್ತಶಕ 320ರಲ್ಲಿ ಅಧಿಕಾರಕ್ಕೆ ಬಂದು ಆ 320 ವರ್ಷ ಇತಿಹಾಸದಲ್ಲಿ
ಗುಪ್ತ ಶಕೆ ಅನ್ನುವಂಥ ಒಂದು ಹೆಸರನ್ನು ತಗೊಳ್ಳುತ್ತೆ. ಇವನು 320ರಲ್ಲಿ ಗುಪ್ತ ಶಕೆಯ ಮೂಲಕ ಮುಂದೆ 15 ವರ್ಷಗಳ ಕಾಲ ಗುಪ್ತ ಸಾಮ್ರಾಜ್ಯವನ್ನು ಆಡಳಿತವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿಯೇ ಪಾಟಲಿಪುತ್ರ, ಇವತ್ತಿನ ಪಾಟ್ನಾ, ಸೊ ಅದು ಗುಪ್ತರ ಕಾಲದ ಒಂದು ದೀರ್ಘಕಾಲದ ರಾಜಧಾನಿಯು ಕೂಡ ಆಗುತ್ತೆ. ಏಕೆಂದರೆ ಇದೇ ಪಾಟಲಿಪುತ್ರ ಮೌರ್ಯರ ಆಡಳಿತದ ಕಾಲದಲ್ಲಿಯೂ ಕೂಡ ದೀರ್ಘಕಾಲದ ಒಂದು ರಾಜಧಾನಿ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. 1ನೇ ಚಂದ್ರಗುಪ್ತನ ನಂತರ ಬಂದಂಥವನೇ ಅವನ ಮಗ ಸಮುದ್ರಗುಪ್ತ. ಕ್ರಿಸ್ತಶಕ 335ರಿಂದ 375, ಕೆಲವು ಟೆಕ್ಸ್ಟಲ್ಲೇ 380 ಅಂತಲೂ ಕೂಡ ಇದೆ. ಅಂದರೆ ಹೆಚ್ಚು ಕಡಿಮೆ ಒಂದು 40-45 ವರ್ಷಗಳ ಸುದೀರ್ಘವಾದಂಥ ಆಡಳಿತ ಸಮುದ್ರಗುಪ್ತನ ಆಡಳಿತ. ಸಮುದ್ರಗುಪ್ತ ಗುಪ್ತರ ಇತಿಹಾಸದಲ್ಲಿ ವಿಶೇಷವಾಗಿ ಸೈನಿಕ ಸಾಧನೆಗಳಿಗೆ ಹೆಸರಾದಂಥವನು. ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನು ನಾವು ಸಾಮಾನ್ಯವಾಗಿ ಅಧ್ಯಯನ ಮಾಡಬೇಕಾದ್ರೆ ಒಂದು ಶಾಸನ ನಮಗೆ ಪ್ರಮುಖವಾದಂಥ ಮಾಹಿತಿಯನ್ನು ಕೊಡುತ್ತೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಆ ಶಾಸನದ ಹೆಸರೇ ಅಲಹಾಬಾದ್ ಸ್ತಂಭ ಶಾಸನ. ಈ ಅಲಹಾಬಾದ್ ಸ್ತಂಭ ಶಾಸನದ ಮೂಲಕ ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನು ನಾವು ಒಂದು 4 ವಿಭಾಗಗಳನ್ನಾಗಿ ಮಾಡಿಕೊಂಡು, ಉತ್ತರ ಭಾರತದ ದಿಗ್ವಿಜಯಗಳು, ದಕ್ಷಿಣ ಭಾರತದ ದಿಗ್ವಿಜಯಗಳು, ಅಡವಿ ರಾಜ್ಯಗಳ ಗೆಲುವು ಮತ್ತು ಗಡಿನಾಡ ರಾಜ್ಯಗಳು ಅಂತ ವಿಭಾಗ ಮಾಡಿಕೊಂಡು 4 ವಿಂಗಡಣೆ ಮಾಡಿಕೊಂಡು ಅವನ ಸೈನಿಕ ಸಾಧನೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಬಹುಶಃ ಗುಪ್ತ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ವಿಶಾಲವಾದಂಥ ಗುಪ್ತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವನು ಸಮುದ್ರಗುಪ್ತ. ಆ ಒಂದು ಕ್ರೆಡಿಟು ಸಮುದ್ರಗುಪ್ತನಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಅಂತ ಬಂದಾಗ ಇದು ನಮಗೆ ಇವನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ಕೊಟ್ಟಂಥ ಒಂದು ಏಕೈಕ ಶಾಸನ ಅಂತ ಹೇಳಿದರೆ ತಪ್ಪಾಗಲಾರದು. ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಂಥ ಶಾಸನ, ದೇವನಾಗರಿ ಲಿಪಿಯಲ್ಲಿ ಬರೆಯಲ್ಪಟ್ಟಂಥ ಶಾಸನ. ಈ ಶಾಸನದ ಕರ್ತೃ ಹರಿಶೇಣ ಮತ್ತು ಈ ಶಾಸನ 33 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮತ್ತು ಈ ಶಾಸನ ನಮ್ಮ ಕನ್ನಡದ ಒಂದು ವ್ಯಾಕರಣ ಶೈಲಿ, ಅದನ್ನು ಚಂಪು ಶೈಲಿ ಅಂತ ನಾವು ಕರಿತೀವಿ. ಅಂದರೆ ಗದ್ಯ ಮತ್ತು ಪದ್ಯಗಳ ಒಂದು ಮಿಶ್ರಣದ ವ್ಯಾಕರಣ ಶೈಲಿಯನ್ನು ನಾವು ಚಂಪು ಶೈಲಿ ಅಂತ ಕರಿತೀವಿ. ಈ ಒಂದು ಶಾಸನ ಚಂಪು ಶೈಲಿಯಲ್ಲಿ ರಚನೆಯಾದಂಥ ಒಂದು ಶಾಸನ. ಈ ಶಾಸನ ಅಲಹಾಬಾದ್ಗೆ ವರ್ಗಾವಣೆ ಆಗೋದಕ್ಕಿಂತ ಮುಂಚೆ ಕೌಶಂಬಿಯಲ್ಲಿ ಇದ್ದಂಥ ಶಾಸನ ಇದು ಬಂಡೆಗಲ್ಲು ಶಾಸನ, ಇದು ಒಂದು ಸ್ತಂಭ ಶಾಸನ. ಈ ಒಂದು ಸ್ತಂಭ ಶಾಸನದ ಒಂದು ಬದಿಯಲ್ಲಿ ಈಗಾಗಲೇ ಅಶೋಕ ಅವನ ಬೌದ್ಧ ಧರ್ಮದ ಕೆಲವೊಂದು ವಿಚಾರಗಳನ್ನು ಬರೆಸಿದ್ದ. ಆದರೆ ಇನ್ನೊಂದು ಭಾಗ ಹಾಗೆ ಉಳಿದಿತ್ತು. ಆ ಇನ್ನೊಂದು ಭಾಗದಲ್ಲಿ ಹರಿಶೇಣ ಸಮುದ್ರಗುಪ್ತನ ಸೈನಿಕ ಸಾಧನೆಗಳನ್ನು ಬರೆಸ್ತಾನೆ. ಈ ಒಂದು ಕೌಶಂಬಿ ಶಾಸನ ಮುಂದೆ ತುಘಲಕ್ ಸಂತತಿಯ ಸುಲ್ತಾನನಾದಂಥ ಫಿರೋಜ್ ಶಾ ತುಘಲಕನ ಕಾಲದಲ್ಲಿ ಕೌಶಂಬಿಯಿಂದ ಅಲಹಾಬಾದ್ಗೆ ವರ್ಗಾವಣೆಯಾಗುತ್ತೆ. ಅಂದಿನಿಂದ ನಾವು ಇದನ್ನು ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ. ಈ ಶಾಸನ ನಮಗೆ ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ ಅತ್ಯಂತ ಅಮೂಲ್ಯವಾದಂಥ ಐತಿಹಾಸಿಕವಾದಂಥ ಮಾಹಿತಿಯನ್ನು ಕೊಡುತ್ತೆ. ಇದರ ಜೊತೆಗೆ ಸಮುದ್ರಗುಪ್ತ ಮೊದಲ ಬಾರಿಗೆ ಈ ಗುಪ್ತರ ಇತಿಹಾಸದಲ್ಲಿ ಸುಮಾರು ಒಂದು 7-8 ಬಗೆಯ ವಿವಿಧ ಬಗೆಯ ಚಿನ್ನದ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತೆಗೆದುಕೊಂಡು ಬರ್ತಾನೆ. ಅದರ ಜೊತೆಗೆ ಈ ಸಮುದ್ರಗುಪ್ತ ಸಾಹಿತ್ಯದಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದ, ಒಬ್ಬ ಕವಿಯಾಗಿದ್ದ, ಒಬ್ಬ ವಿದ್ವಾಂಸನಾಗಿದ್ದ. ಆದ್ದರಿಂದ ಅವನಿಗೆ ಕವಿರಾಜ ಅನ್ನುವಂಥ ಒಂದು ಬಿರುದು ಕೂಡ ಬಂತು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಇದರ ಜೊತೆಗೆ ಸಮುದ್ರಗುಪ್ತನೇ ಎಲ್ಲೋ ಒಂದು ಕಡೆ ಗುಪ್ತರ ಆಳ್ವಿಕೆಯ ಕಾಲದ ಸುವರ್ಣ ಯುಗದ ಅಸ್ಥಿಭಾರಕ, ನಿಜವಾದ ಸಂಸ್ಥಾಪಕ ಅಂತಲೂ ಕೂಡ ಅನೇಕ ಇತಿಹಾಸಕಾರರು ಹೇಳಿದ್ದುಂಟು. ಹೀಗೆ ಸೈನಿಕ ಸಾಧನೆಗಳ ವಿಚಾರ ಬಂದಾಗ ನಾವು ಗುಪ್ತರ ಇತಿಹಾಸದಲ್ಲಿ ಸಮುದ್ರಗುಪ್ತನನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ತದನಂತರ ಸಾಂಸ್ಕೃತಿಕ ಕೊಡುಗೆಗಳ ದೃಷ್ಟಿಯಿಂದ ಬಂದಾಗ ಅಲ್ಲಿ ನಾವು 2ನೇ ಚಂದ್ರಗುಪ್ತನನ್ನು ನೋಡಬೇಕಾಗುತ್ತೆ. 2ನೇ ಚಂದ್ರಗುಪ್ತ, ಇವನ ಪೂರ್ತಿ ಹೆಸರು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. ಇವನು ಸಮುದ್ರಗುಪ್ತನ ಮಗ. ಇವನು ಸಮುದ್ರಗುಪ್ತನ ತದನಂತರ ಅಧಿಕಾರಕ್ಕೆ ಬರ್ತಾನೆ. ಸರಿಸುಮಾರು ಒಂದು 30-34 ವರ್ಷಗಳ ಒಂದು ಆಡಳಿತವನ್ನು 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಮಾಡ್ತಾನೆ.
ಇವನ ತಂದೆ ಸೈನಿಕ ಸಾಧನೆಗಳಿಗೆ ಹೆಸರುವಾಸಿಯಾಗಿದ್ದರೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ದಿಗ್ವಿಜಯಗಳಿಗೆ ಅಷ್ಟು ಮಹತ್ವವನ್ನು ಕೊಡಲಿಲ್ಲ, ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಬದಲಿಗೆ ಸಾಂಸ್ಕೃತಿಕ ಅಭ್ಯುದಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ. ಆದ್ದರಿಂದ ನಾವು ಈ ಎರಡನೇ ಚಂದ್ರಗುಪ್ತನ ಆಡಳಿತದ ಕಾಲಘಟ್ಟವನ್ನು ಸಾಂಸ್ಕೃತಿಕ ಪುನರುಜ್ಜೀವನದ ಕಾಲ ಅಥವಾ ಪ್ರಾಚೀನ ಭಾರತದ ಸುವರ್ಣ ಕಾಲ ಅನ್ನುವಂಥ ಒಂದು ಹೆಸರಿನಿಂದ ಕೂಡ ಕರಿತೀವಿ. ವಿಶೇಷವಾಗಿ ಎರಡನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲಿ ವೈವಾಹಿಕ ಸಂಬಂಧಗಳ ಮೂಲಕವೇ ನೆರೆಹೊರೆಯ ರಾಜ್ಯಗಳೊಂದಿಗೆ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಇಟ್ಟುಕೊಂಡು ಯುದ್ಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಲಿಲ್ಲ. ತನ್ನ ತಂದೆ ಕಟ್ಟಿಕೊಟ್ಟಂಥ ಒಂದು ಸಾಮ್ರಾಜ್ಯವನ್ನು ಇವನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ತಾನೆ ಮತ್ತು ಒಂದು ಒಳ್ಳೆಯ ಆಡಳಿತವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ಎರಡನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲಿಯೇ ವಿಶೇಷವಾಗಿ ಇದು ಧರ್ಮ ಅಂದರೆ ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆ ಮತ್ತು ಸಂಸ್ಕೃತ ಸಾಹಿತ್ಯ, ಈ ಮೂರು ಕ್ಷೇತ್ರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಪುನಶ್ಚೇತನವನ್ನು ಕಾಣ್ತವೆ. ಆದ್ದರಿಂದ ಗುಪ್ತರ ಇತಿಹಾಸದಲ್ಲಿ ಈ ಎರಡನೇ ಚಂದ್ರಗುಪ್ತನ ಆಡಳಿತದ ಅವಧಿಯನ್ನು ಹಿಂದೂ ಧರ್ಮದ ಪುನಶ್ಚೇತನದ ಕಾಲ ಅಂತ ಕರೀತಾರೆ, ರಿವೈವಲ್ ಆಫ್ ಹಿಂದೂಯಿಸಮ್ ಅಂತ ಕರೀತಾರೆ. ಮತ್ತು ಸಂಸ್ಕೃತ ಭಾಷೆಯು ಕೂಡ ಎಲ್ಲೋ ಒಂದು ಕಡೆ ಮೌರ್ಯರ ಕಾಲಘಟ್ಟದೊತ್ತಿಗೆ ಸ್ವಲ್ಪ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡ್ಬಿಟ್ಟಿತ್ತು. ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮಕ್ಕೆ ಯಾವಾಗ ಮತ್ತೆ ರಾಜಾಶ್ರಯ ಸಿಕ್ತು, ಇದರಿಂದ ಸಂಸ್ಕೃತ ಭಾಷೆಯು ಕೂಡ ಮತ್ತೆ ಇಲ್ಲಿ ಪುನರ್ಜನ್ಮವನ್ನು ಪಡ್ಕೊಳ್ತು. ಸಂಸ್ಕೃತ ಭಾಷೆ ಯಾವಾಗ ಇಲ್ಲಿ ಪುನಶ್ಚೇತನವನ್ನು ಪಡ್ಕೊಳ್ತು, ಅದಕ್ಕೆ ಪೂರಕವಾಗಿ ಸಂಸ್ಕೃತ ಸಾಹಿತ್ಯವು ಕೂಡ ಶ್ರೀಮಂತವಾಗುತ್ತೆ. ಉದಾಹರಣೆಗೆ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ನವಮಣಿಗಳು ಅಥವಾ ನವರತ್ನಗಳು, 9 ಜೇಮ್ಸ್ ಅಂತ ನಾವು ಕರಿತೀವಿ. ಆ ನವರತ್ನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಭಾರತದ ಶೇಕ್ಸ್ಪಿಯರ್ ಅಂತ ಕರೆಯುವಂಥ ಕಾಳಿದಾಸ ಇರ್ಬೋದು, ವರಾಹ ಮಿಹಿರ ಇರ್ಬೋದು, ಮತ್ತು ಆರ್ಯಭಟ ಇರ್ಬೋದು, ಬ್ರಹ್ಮಗುಪ್ತ ಇರ್ಬೋದು, ಧನ್ವಂತರಿ ಇರ್ಬೋದು, ಚರಕ ಇರ್ಬೋದು, ಹೀಗೆ ಹಲವು ವಿದ್ವಾಂಸರು, ಕವಿಗಳು, ನಾಟಕಕಾರರು, ಖಗೋಳಶಾಸ್ತ್ರಜ್ಞರು, ಜ್ಯೋತಿಷಿಗಳು, ಆಯುರ್ವೇದ ತಜ್ಞರು ಇವನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವನ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಅತ್ಯಂತ ಶ್ರೀಮಂತವಾದಂಥ ಸಾಹಿತ್ಯವಾಗುತ್ತೆ. ಆದ್ದರಿಂದ ಇವರನ್ನು ನಾವು ನವರತ್ನಗಳು ಅಥವಾ ನವಮಣಿಗಳು ಅನ್ನುವಂಥ ಒಂದು ಹೆಸರಿನಲ್ಲೂ ಕೂಡ ಕರಿತೀವಿ. ಮತ್ತು ಇವನ ಒಂದು ಆಡಳಿತದ ಅವಧಿಯಲ್ಲಿಯೇ ಉಜ್ಜಯಿನಿ ಎರಡನೆಯ ಪ್ರಮುಖವಾದಂಥ ರಾಜಧಾನಿಯು ಕೂಡ ಆಗಿದ್ದು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಬ್ಬ ಚೀನಾದ ಮೊದಲ ರಾಯಭಾರಿ ಅಥವಾ ಪ್ರವಾಸಿಯ ಸಂದರ್ಶನ ಅಥವಾ ಭೇಟಿ ಆಯಿತು ಅಂದರೆ ಅದು ಗುಪ್ತರ ಕಾಲದಲ್ಲಿ. ಕ್ರಿಸ್ತಶಕ 400ರಿಂದ 411 ಅವಧಿಯಲ್ಲಿ ಎರಡನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲಿ ಭೇಟಿ ಕೊಟ್ಟ ಮೊದಲ ಚೀನಾದ ಪ್ರವಾಸಿ ಅಥವಾ ಯಾತ್ರಿಕ ಫಾಹಿಯಾನ್. ನಿಮ್ಮೆಲ್ರಿಗೂ ಗೊತ್ತಿದೆ, ಆ ಕಾಲಘಟ್ಟದ ಇತಿಹಾಸವನ್ನು, ಅದರಲ್ಲೂ ವಿಶೇಷವಾಗಿ ಗುಪ್ತರ ಇತಿಹಾಸ, ಗುಪ್ತರ ನಂತರದ ಇತಿಹಾಸವನ್ನು ಬಹಳ ಮನಮುಟ್ಟುವಂತೆ ಐತಿಹಾಸಿಕವಾಗಿ ಅವನು ಕಟ್ಟಿಕೊಟ್ಟಿದ್ದು ತನ್ನ ಪ್ರಸಿದ್ಧ ವಿದೇಶಿ ಪ್ರವಾಸಿ ಕಥನ ಘೋಕೋಕಿ ಅಥವಾ ಫುಕೋಕಿ ಅನ್ನುವಂಥ ಒಂದು ಚೀನಿ ಪ್ರವಾಸಿ ಕಥನದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಈ ಎರಡನೇ ಚಂದ್ರಗುಪ್ತನ ಆಡಳಿತದ ಕಾಲಘಟ್ಟ ನಮಗೆ ಅತ್ಯಂತ ಪ್ರಮುಖವಾದಂಥ ಕಾಲಘಟ್ಟ ಆಗುತ್ತೆ. ಇದ್ರ ಜೊತೆಗೆ ಈ ಸಮುದ್ರಗುಪ್ತನ ಸಾಧನೆಗಳು ಅಂತ ಬಂದಾಗ ಅಲ್ಲಿ ನಾವು ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ. ಅದೇ ಥರ ಇಲ್ಲಿ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಸಾಧನೆಗಳು ಅಂತ ಬಂದಾಗ ಇವತ್ತಿನ ದೆಹಲಿಯ ಸಮೀಪ ಇರುವಂಥ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ, ಸರಿಸುಮಾರು 2000 ಟನ್ ತೂಕ ಇರುವಂಥ ಒಂದು ಶಾಸನ ಈ ಒಂದು ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನ. ಈ ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನ ನಮಗೆ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕೆಲವೊಂದು ಅಭೂತಪೂರ್ವದಂಥ ಐತಿಹಾಸಿಕ ಮಾಹಿತಿಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಶಾಸನ. 2000 ಕಿಲೋಗ್ರಾಮ್
2,000 ಟನ್ ಅಲ್ಲ, 2,000 ಕಿಲೋಗ್ರಾಮ್ ಅಂದರೆ 2,000 kg ತೂಕವನ್ನು ಹೊಂದಿರತಕ್ಕಂಥ ಕಬ್ಬಿಣದ ಒಂದು ಏಕ ಸ್ತಂಭ ಶಾಸನ. ಇದರ ವಿಶೇಷ ಏನು ಅಂತಂದರೆ, ಇಷ್ಟು ವರ್ಷಗಳ ಕಾಲ ಅದು ಸರಿಸುಮಾರು ಇಲ್ಲಿಗೆ 1,600 ವರ್ಷಗಳಿಗೂ ಹೆಚ್ಚು ಆಯಿತು. ಇಷ್ಟು ವರ್ಷಗಳು ಕಳೆದರೂ ಕೂಡ ಮಳೆ, ಗಾಳಿ, ಬಿಸಿಲು ಇವ್ಯಾವ ಒಂದು ಪ್ರಾಕೃತಿಕ ಒಂದು ಸವಾಲುಗಳಿಗೂ ಜಗ್ಗದೆ ತುಕ್ಕು ಹಿಡಿದ ರೀತಿ ಉಳಿದಿರುವಂಥ ಒಂದು ಶಾಸನ ಈ ಒಂದು ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನ. ಇಷ್ಟು ಮಾಹಿತಿಗಳು ನಮಗೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಡಳಿತದಲ್ಲಿ ಕಂಡುಬರ್ತಕ್ಕಂಥವು. ಇನ್ನು ಇದನ್ನು ಬಿಟ್ಟರೆ 1ನೇ ಕುಮಾರಗುಪ್ತ ಅಂತಕ್ಕಂಥವನು ಸ್ವಲ್ಪ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾನೆ. ಇವನು ಈ ಗುಪ್ತರ ಇತಿಹಾಸದ ಈ ಮಧ್ಯದಲ್ಲಿ ಬರುವಂಥವನು ಅಥವಾ ಕೊನೆಯ ಹಂತದಲ್ಲಿ ಬರುವಂಥವನು 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತನ ಆಡಳಿತದ ಅವಧಿಯಲ್ಲಿಯೇ ಕ್ರಿಸ್ತಶಕ 450 ಸರಿಸುಮಾರಿನಲ್ಲಿ ಸ್ಥಾಪನೆಯಾದ ಪ್ರಾಚೀನ ಭಾರತದ ಮತ್ತೊಂದು ಹೆಸರಾಂತ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ. ಈ ನಳಂದ ವಿಶ್ವವಿದ್ಯಾನಿಲಯವನ್ನು 1ನೇ ಕುಮಾರಗುಪ್ತ ಮತ್ತು ಶಕರಾದಿತ್ಯ ಅಥವಾ ಶುಕ್ರಾದಿತ್ಯ ಅನ್ನುವಂಥ ಒಬ್ಬ ಶ್ರೀಮಂತ ವ್ಯಾಪಾರಿ ಜೊತೆಗೂಡಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಈ ನಳಂದ ವಿಶ್ವವಿದ್ಯಾನಿಲಯ ಇವತ್ತಿನ ಬಿಹಾರದ ಬರಗಾಂವ್ ಜಿಲ್ಲೆಯಲ್ಲಿ ಸ್ಥಾಪನೆಯಾದಂಥದ್ದು. ಇದು ಪ್ರಾಚೀನ ಭಾರತದ ಒಂದು ಬೌದ್ಧ ವಿಶ್ವವಿದ್ಯಾನಿಲಯ. ಧರ್ಮಚಕ್ರ ಇದರ ಲಾಂಛನ. ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ವಿಷಯಗಳು, ಅದು ಸಾಹಿತ್ಯ ಇರ್ಬೋದು, ಕಲೆ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಜ್ಯೋತಿಷ್ಯಶಾಸ್ತ್ರ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ ಇರ್ಬೋದು, ವ್ಯಾಕರಣ ಇರ್ಬೋದು, ತತ್ವಶಾಸ್ತ್ರ ಇರ್ಬೋದು, ತರ್ಕಶಾಸ್ತ್ರ ಇರ್ಬೋದು, ಹೀಗೆ 10 ಹಲವು ವಿಷಯಗಳನ್ನು ಬೋಧನೆ ಮಾಡ್ತಾಯಿದ್ರು. 100 ಅಧ್ಯಾಪಕರನ್ನು ಒಳಗೊಂಡಂಥ ಒಂದು ವಿಶ್ವವಿದ್ಯಾನಿಲಯ, ಸಾವಿರಾರು ವಿದ್ಯಾರ್ಥಿಗಳನ್ನು ಹೊಂದಿದಂಥ ವಿಶ್ವವಿದ್ಯಾನಿಲಯ, ವ್ಯವಸ್ಥಿತವಾದಂಥ ಒಂದು ವಸತಿ ಗೃಹಗಳನ್ನು ಹೊಂದಿದಂಥ ಒಂದು ವಿಶ್ವವಿದ್ಯಾನಿಲಯ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಧುನಿಕ ಮಾದರಿಯ ಒಂದು ಅದ್ಭುತವಾದಂಥ ಗ್ರಂಥಾಲಯವನ್ನು ಕೂಡ ಈ ಒಂದು ವಿಶ್ವವಿದ್ಯಾನಿಲಯ ಹೊಂದಿತ್ತು. ಫಾರ್ ಎಕ್ಸಾಂಪಲ್, ನಳಂದ ವಿಶ್ವವಿದ್ಯಾನಿಲಯದಲ್ಲಿ ನಾವು 3 ಲೈಬ್ರರಿಯ ಕಟ್ಟಡಗಳನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ರತ್ನರಂಜಕ, ರತ್ನಸಾಗರ, ರತ್ನೋದಧಿ ಅನ್ನುವಂಥ 3 ಲೈಬ್ರರಿಯ ಕಟ್ಟಡಗಳನ್ನು ನಾವಿಲ್ಲಿ, ಅಥವಾ 3 ಲೈಬ್ರರಿಯ ಸಂಕೀರ್ಣಗಳನ್ನು, ಗ್ರಂಥಾಲಯದ ಕಟ್ಟಡಗಳನ್ನು ನಾವು ನೋಡ್ಬೋದು. ರತ್ನರಂಜಕ, ರತ್ನಸಾಗರ, ರತ್ನೋದಧಿ ಅನ್ನುವಂಥ ಲೈಬ್ರರಿ ಕಟ್ಟಡಗಳು. ದುರಾದೃಷ್ಟವಶಾತ್ ಈ ನಳಂದ ವಿಶ್ವವಿದ್ಯಾನಿಲಯ ಹೂಣರ ದಾಳಿಗೆ ತುತ್ತಾಗಿ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದ ಅವಧಿನಲ್ಲಿ, ಮತ್ತು ಕ್ರಿಸ್ತಶಕ 11ನೇ ಶತಮಾನದ ಹೊತ್ತಿನಲ್ಲಿ ಇನ್ನೊಂದು ಕಡೆ ಬಕ್ತಿಯಾರುದ್ದೀನ್ ಖಿಲ್ಜಿಯ ದಾಳಿಗೆ ಒಳಗಾಗಿ ಅವನತಿ ಹಾದಿಯನ್ನು ಹಿಡಿಬೇಕಾಯಿತು. ಹೂಣರ ದಾಳಿಗಳು ಯಾವಾಗ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ನಿಧಾನವಾಗಿ ಗುಪ್ತ ಸಾಮ್ರಾಜ್ಯವು ಕೂಡ ಅವನತಿಯ ಹಾದಿಯನ್ನು ಹಿಡಿಬೇಕಾಯಿತು. ಜೊತೆಗೆ ಗುಪ್ತ ಸಾಮ್ರಾಜ್ಯದ ನಂತರದ ಉತ್ತರಾಧಿಕಾರಿಗಳು ಕೂಡ ಅಷ್ಟೊಂದು ಸಮರ್ಥರಾಗಿರಲಿಲ್ಲ. ಅವರ ಒಂದು ಅಸಮರ್ಥತೆ ಮತ್ತು ರಾಜಕೀಯ ಅದಕ್ಷತೆ ಅಂತಿಮವಾಗಿ ಈ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಕೇವಲ ಅವರ ಒಂದು ಅಸಮರ್ಥತೆ, ಅದಕ್ಷತೆ ಮಾತ್ರ ಅಲ್ಲ, 10 ಹಲವು ಅಂಶಗಳು. ಏಕೆಂದರೆ ಈಗ ಮೌರ್ಯರ ಅವನತಿಗೂ ಕೂಡ 10 ಹಲವು ಅಂಶಗಳು ಕಾರಣವಾಗಿದ್ವು. ಅದೇ ಥರ ಇಲ್ಲೂ ಕೂಡ ಅನೇಕ ಅಂಶಗಳು ಗುಪ್ತ ಸಾಮ್ರಾಜ್ಯದ ಅವನತಿಗೂ ಕೂಡ ಕಾರಣವಾಗ್ತವೆ. ಗುಪ್ತರ ಅವನತಿಯ ನಂತರ ನಾವು ನೋಡುವ ಮತ್ತೊಂದು 4ನೆಯ ಅತಿ ಮುಖ್ಯವಾದ ಸಾಮ್ರಾಜ್ಯ ಯಾವುದು ಅಂತಂದರೆ ವರ್ಧನ ಸಾಮ್ರಾಜ್ಯ. ಇದು ಕೂಡ ಕ್ರಿಸ್ತಶಕ 6ನೇ ಶತಮಾನದ ಹೊತ್ತಲ್ಲಿ ಸ್ಥಾಪನೆಯಾದಂಥ ಪ್ರಮುಖವಾದಂಥ ಐತಿಹಾಸಿಕ ಮನೆತನ. ಅದು ವರ್ಧನ ಮನೆತನ ಅಥವಾ ವರ್ಧನ ಸಾಮ್ರಾಜ್ಯ. ಪುಷ್ಯಭೂತಿ ಅಂತಕ್ಕಂಥವನು ಈ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಆದರೆ ಈ ಮನೆತನದಲ್ಲಿ ಅತ್ಯಂತ ಪ್ರಮುಖನಾದಂಥ ಒಬ್ಬ ಸಾಮ್ರಾಟ ಅಂದರೆ ಹರ್ಷವರ್ಧನ. ಹರ್ಷವರ್ಧನ ಅಂದ ತಕ್ಷಣ ನಮಗೆ ಅನೇಕ ಘಟನಾವಳಿಗಳು ನೆನಪಿಗೆ ಬರುತ್ತೆ. ಇಲ್ಲಿ ನೋಡಿ, ವಿಶೇಷವಾಗಿ ಹರ್ಷವರ್ಧನನ ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥ ಶಾಸನಗಳಲ್ಲಿ ಒಂದು ಮಧುಬನ್ ತಾಮ್ರಶಾಸನ ಅನ್ನುವಂಥದ್ದು, ಎರಡನೇದು ಐಹೊಳೆ ಶಿಲಾಶಾಸನ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಐಹೊಳೆ ಶಿಲಾಶಾಸನ ಒಂದು ಕಡೆ ನಮ್ಮ ಕರುನಾಡಿನ ಚಕ್ರವರ್ತಿಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯ ಬಗ್ಗೆನೂ ಮಾಹಿತಿ ಕೊಡುತ್ತೆ.
ಮತ್ತೊಂದು ಕಡೆ ಹರ್ಷವರ್ಧನ್ ಬಗ್ಗೆ ಮಾಹಿತಿ ಕೊಡುತ್ತೆ. ಕಾರಣ ಇಷ್ಟೇ, ಇವರಿಬ್ಬರ ನಡುವೆ ನಡೆದಂಥ ಒಂದು ಐತಿಹಾಸಿಕ ನರ್ಮದಾ ನದಿ ಕದನ. ಈ ನರ್ಮದಾ ನದಿ ಕದನದ ಬಗ್ಗೆ ಮಾಹಿತಿ ಕೊಡುವಂಥ ಅತಿ ಮುಖ್ಯವಾದಂಥ ಒಂದು ಶಾಸನ ಈ ರವಿಕೀರ್ತಿ ಸಂಸ್ಕೃತ ಭಾಷೆಯಲ್ಲಿ ರಚಿಸಿ ಪ್ರಕಟಿಸಿದ 18 ಸಾಲುಗಳನ್ನು ಒಳಗೊಂಡಂಥ ಈತನ ಐಹೊಳೆಯ ಮೇಗುತಿ ಜೈನ ದೇವಾಲಯದ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಶಾಸನ ಐಹೊಳೆ ಶಿಲಾ ಶಾಸನ. ಈ ಒಂದು ಶಾಸನದ ಪ್ರಕಾರವೇ ನಾವು ಸರಿಸುಮಾರು ಕ್ರಿಸ್ತಶಕ 630ರಿಂದ 34 ಅವಧಿಯಲ್ಲಿ ನಡೆದಂಥ ನರ್ಮದಾ ನದಿ ಕದನದ ಮಾಹಿತಿಯನ್ನು ತಿಳಿಬೋದು. ಇದು ಹರ್ಷವರ್ಧನನ ಸೈನಿಕ ಸಾಧನೆಗಳಲ್ಲಿ ಒಂದು ಪ್ರಮುಖವಾದ ಕದನ ಅಂತ ಹೇಳಿದರೆ ತಪ್ಪಾಗಲಾರದು. ಈ ನರ್ಮದಾ ನದಿ ಕದನದಲ್ಲಿ ನಮ್ಮ ಕರುನಾಡಿನ ಸಾಮ್ರಾಟ ಪುಲಕೇಶಿ ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ ಮತ್ತು ಅವನ ಸೈನ್ಯವನ್ನು ಸೋಲಿಸುವ ಮೂಲಕ ಉತ್ತರ ಭಾರತಕ್ಕೆ ಹಿಮ್ಮೆಟ್ಟಿಸ್ತಾನೆ. ಅಂದಿನಿಂದ ಇಮ್ಮಡಿ ಪುಲಕೇಶಿ ಇಡೀ ದಖನ್ ಅಥವಾ ದಕ್ಷಿಣ ಭಾರತಕ್ಕೆ ಅಧಿಪತಿಯಾಗ್ತಾನೆ. ಆವಾಗಲೇ ಅವನಿಗೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ಒಂದು ಬಿರುದು ಬರುತ್ತೆ, ಅದು ದಕ್ಷಿಣ ಪತೇಶ್ವರ ಅನ್ನುವಂಥ ಬಿರುದು. ಇನ್ನೊಂದು ಕಡೆ ಸೋತಂಥ ಹರ್ಷವರ್ಧನ ಉತ್ತರ ಭಾರತಕ್ಕೆ ತನ್ನ ಆಳ್ವಿಕೆಯನ್ನು ಸೀಮಿತಗೊಳಿಸ್ಕೊಳ್ತಾನೆ. ಆಗ ಅವನಿಗೆ ಬಂದಂಥ ಬಿರುದು ಉತ್ತರ ಪತೇಶ್ವರ ಅನ್ನುವಂಥ ಬಿರುದು. ಇದು ಒಂದು. ಇನ್ನೊಂದು ಕಡೆ ಪಲ್ಲವರ ಜೊತೆ ಅವನು ಯುದ್ಧವನ್ನು ಮಾಡಿದ್ದು ಕೂಡ ಪ್ರಮುಖವಾಗಿ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಮತ್ತು ಹರ್ಷವರ್ಧನ ಅಂದಾಗ ಕೇವಲ ಸೈನಿಕ ಸಾಧನೆಗಳಿಗೆ ಮಾತ್ರ ನಮಗಿಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಹೌದು, ಒಂದು ಕಡೆ ಅವನು ಕನೂಜನ್ನು ಗೆದ್ದುಕೊಂಡಿದ್ದಿರ್ಬೋದು, ಒಂದು ಕಡೆ ಕಾಶ್ಮೀರದ ಮೇಲೆ ಅವನು ದಂಡಯಾತ್ರೆ ಹೋಗಿದ್ದಿರ್ಬೋದು, ಈ ಕಡೆ ಯಾವುದು ಬಂಗಾಳದ ಕಡೆ ಅವನು ಸೈನಿಕ ಸಾಧನೆಗಳನ್ನು ಮಾಡಿದ್ದಿರ್ಬೋದು, ಅದೆಲ್ಲವೂ ಸರಿ. ಅದರಲ್ಲಿ ಹರ್ಷವರ್ಧನ ನಮಗೆ ಬಹಳ ಪ್ರಮುಖವಾಗಿ ಬೌದ್ಧ ಧರ್ಮಕ್ಕೆ ನೀಡಿದ ರಾಜಾಶ್ರಯದಿಂದ ಒಂದು ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ವಿಶೇಷವಾಗಿ ಹರ್ಷವರ್ಧನನ ಆಡಳಿತದ ಅವಧಿಯಲ್ಲಿಯೇ 2 ಬೌದ್ಧ ಸಮ್ಮೇಳನಗಳು ನಡೆಯುತ್ತೆ. ಕ್ರಿಸ್ತಶಕ 643ರಲ್ಲಿ ನಡೆದಂಥ ಕನೌಜ್ ಬೌದ್ಧ ಸಮ್ಮೇಳನ ಮತ್ತು 648ರಲ್ಲಿ ನಡೆದಂಥ ಪ್ರಯಾಗ ಬೌದ್ಧ ಸಮ್ಮೇಳನ. ಈ 2 ಬೌದ್ಧ ಸಮ್ಮೇಳನಗಳು ಕೂಡ ಅವನ ಆಡಳಿತದಲ್ಲಿ ನಡೆದಂಥ ಪ್ರಮುಖವಾದಂಥ ಬೌದ್ಧ ಸಮ್ಮೇಳನಗಳು. ಕಾರಣ ಇಷ್ಟೇ, ಈ ಮೊದಲು ಹರ್ಷವರ್ಧನ ಶಿವನ ಆರಾಧಕನಾಗಿದ್ದು ಶೈವ ಧರ್ಮೀಯನಾಗಿದ್ದ. ಕಾಲಾಂತರದಲ್ಲಿ ಅವನು ಕೆಲವು ಬೌದ್ಧ ಸನ್ಯಾಸಿಗಳ ಪ್ರಭಾವಕ್ಕೆ ಒಳಗಾಗಿರ್ಬೋದು ಅಥವಾ ಯುಯೆನ್ಸಾಂಗನ ಪ್ರಭಾವಕ್ಕೆ ಒಳಗಾಗಿರ್ಬೋದು, ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. 643ರ ಈ ಬೌದ್ಧ ಸಮ್ಮೇಳನದ ಕನೂಜ್ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಚೀನಾದ ಪ್ರವಾಸಿ ಮತ್ತು ರಾಯಭಾರಿಯಾಗಿರ್ತಕ್ಕಂಥ ಯುಯೆನ್ಸಾಂಗ್ ವಹಿಸ್ಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದರ ಜೊತೆಗೆ ಹರ್ಷವರ್ಧನ್ನ ಆಡಳಿತದಲ್ಲಿ ಸಾಹಿತ್ಯವು ಕೂಡ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು, ಅಥವಾ ಪ್ರಗತಿಯನ್ನು ಕಾಣ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಹರ್ಷವರ್ಧನ ಸ್ವತಃ ತಾನೇ ಒಬ್ಬ ಸಂಸ್ಕೃತದ ನಾಟಕಕಾರನಾಗಿದ್ದ. ವಿಶೇಷವಾಗಿ ಇವನು ಸಂಸ್ಕೃತದಲ್ಲಿ ಒಂದು 3 ನಾಟಕಗಳನ್ನು ಕೂಡ ಬರೀತಾನೆ. ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ ಅನ್ನುವಂಥ ಸಂಸ್ಕೃತದ ನಾಟಕಗಳು. ಮತ್ತು ಇವನ ಕಾಲದಲ್ಲಿಯೇ ಬಾಣಭಟ್ಟ ಅಂತಕ್ಕಂಥವನು ಬರೆದಂಥ ಹರ್ಷಚರಿತೆ, ವಿಶೇಷವಾಗಿ ಬಾಣಭಟ್ಟ ಬರೆದಂಥ ಹರ್ಷಚರಿತೆ ಹರ್ಷವರ್ಧನನ ಜೀವನ ಮತ್ತು ಸಾಧನೆಗಳ ಬಗ್ಗೆ ಅಮೂಲ್ಯವಾದಂಥ ಒಂದು ಮಾಹಿತಿಯನ್ನು ನಮಗೆ ಕಟ್ಕೊಡುತ್ತೆ. ಅದರ ಜೊತೆಗೆ ಹ್ಯುಯೆನ್ಸಾಂಗ್ ಬರೆದಂಥ ಸಿಯುಕಿ ಅನ್ನುವಂಥ ವಿದೇಶಿ ಪ್ರವಾಸಿ ಕಥನವು ಕೂಡ ಈ ಕಾಲಘಟ್ಟದ ಕೆಲವು ಮಾಹಿತಿಯನ್ನು ನಮಗೆ ಕಟ್ಕೊಡ್ತಕ್ಕಂಥದ್ದು. ಮತ್ತು ಹರ್ಷವರ್ಧನ ಕಾಲದಲ್ಲಿ ಥಾನೇಶ್ವರ ಮಾತ್ರ ರಾಜಧಾನಿಯಾಗಿರಲಿಲ್ಲ. ಥಾನೇಶ್ವರದ ಜೊತೆಗೆ ವರ್ಧನ ಸಾಮ್ರಾಜ್ಯದ ಮತ್ತೊಂದು ರಾಜಧಾನಿ ಅಥವಾ ಉಪರಾಜಧಾನಿ ಕನೂಜ್ ಅಥವಾ ಕನೌಜ್ ಅನ್ನುವಂಥ ಭಾಗವೂ ಕೂಡ ಆಗಿತ್ತು. ಅದು ಈ ವರ್ಧನ ಸಾಮ್ರಾಜ್ಯದ ಮತ್ತೊಂದು ಪ್ರಮುಖವಾದ ಉಪರಾಜಧಾನಿ ಅಥವಾ 2ನೇ ರಾಜಧಾನಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮತ್ತು ಹರ್ಷವರ್ಧನ ನಳಂದ ವಿಶ್ವವಿದ್ಯಾನಿಲಯದ ಏಳಿಗೆಗೂ ಕೂಡ ಸಾಕಷ್ಟು ಧನ ಸಹಾಯವನ್ನು ಮಾಡ್ತಾನೆ. ಸರಿಸುಮಾರು ಒಂದು 100-200 ಗ್ರಾಮಗಳ ವಾರ್ಷಿಕ ಭೂಕಂದಾಯವನ್ನು ಈ ನಳಂದ ವಿಶ್ವವಿದ್ಯಾನಿಲಯದ ಒಂದು ಪುನರ್ ಅಭಿವೃದ್ಧಿಗಾಗಿ ಅಥವಾ ಅದರ ಏಳಿಗೆಗಾಗಿ ಮೀಸಲಾಗಿಟ್ಟ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಚರಿತ್ರೆಯಲ್ಲಿ ಅಧ್ಯಯನ ಮಾಡ್ತೀವಿ.
ಹೀಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕ್ರಿಸ್ತಶಕ 7ನೇ ಶತಮಾನದ ಹೊತ್ತಿಗೆ ನಾವೆಲ್ಲೋ ಒಂದು ಕಡೆ ಈ 4ನೆಯ ಒಂದು ಸಾಮ್ರಾಜ್ಯವಾದಂಥ ವರ್ಧನ ಸಾಮ್ರಾಜ್ಯದ ಒಂದು ಆಡಳಿತವನ್ನು ನೋಡಿ ಮುಂದುವರಿಯೋದಾದರೆ ಈ ಪ್ರಾಚೀನ ಭಾರತದ ಇತಿಹಾಸ ಹಾಗಾದರೆ ಕಾಲಾನುಕ್ರಮದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯಿಂದ ಆರಂಭವಾಗಿ ಸರಿಸುಮಾರು ಕ್ರಿಸ್ತಶಕ 12ನೇ ಶತಮಾನಕ್ಕೆ ಬಂದು ನಿಲ್ಲುತ್ತೆ. ಕ್ರಿಸ್ತಶಕ 12ನೇ ಶತಮಾನದ ನಂತರ ಬಂದಂಥದ್ದು ಮಧ್ಯಕಾಲೀನ ಭಾರತದ ಯುಗ ಅಂತ ನಾವು ಕೇಳಿದ್ದೀವಿ. ಈಗ 7ನೇ ಶತಮಾನಕ್ಕೆ ವರ್ಧನರ ಒಂದು ಆಡಳಿತ ಕೊನೆಯಾದರೆ, ಅಥವಾ 7-7.5 ಶತಮಾನಕ್ಕೆ ಅವರ ಆಡಳಿತ ಕೊನೆಯಾದರೆ, ಇನ್ನು 12ನೇ ಶತಮಾನದವರೆಗೆ ಏನು ಹಾಗಾದರೆ? ಈ ಉಳಿದಂಥ 500 ವರ್ಷಗಳ ಆಡಳಿತ ಏನು ಅಂದರೆ, ನೋಡಿ, ಕ್ರಿಸ್ತಶಕ 7ನೇ ಶತಮಾನದಿಂದ ಕ್ರಿಸ್ತಶಕ 12ನೇ ಶತಮಾನದ ಈ 500 ವರ್ಷಗಳ ಯುಗವನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ರಜಪೂತರ ಯುಗ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ವರ್ಧನ ಸಾಮ್ರಾಜ್ಯದ ಅವನತಿಯ ನಂತರ ರಜಪೂತರು ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಏಳಿಗೆಗೆ ಬರ್ತಾರೆ ಮತ್ತು ಪ್ರಬಲರಾಗ್ತಾರೆ. ಆದ್ದರಿಂದ ಈ ಒಂದು 7ನೇ ಶತಮಾನದಿಂದ 12ನೇ ಶತಮಾನದ ಯುಗವನ್ನು 500 ವರ್ಷಗಳ ಯುಗವನ್ನು ರಜಪೂತರ ಯುಗ ಅಂತ ಕರೀತಾರೆ. ಈ ಯುಗದಲ್ಲಿಯೇ 16 ಸಂತತಿಗಳು, ರಜಪೂತ ಮನೆತನಗಳು ಉತ್ತರ ಭಾರತವನ್ನು ಆಳ್ವಿಕೆ ಮಾಡ್ತವೆ. ಫಾರ್ ಎಕ್ಸಾಂಪಲ್ಲು ಗೂರ್ಜರರು, ಪಾರಮಾರರು, ಪ್ರತಿಹಾಲರು, ಗಹಡವಾಲರು, ಸೋಲಂಕಿಗಳು, ಚೌಹಾಣರು, ಚಂದೇಲರು ಅನ್ನುವಂಥ ಮನೆತನಗಳು. ಇಷ್ಟು ರಜಪೂತ ಮನೆತನಗಳಲ್ಲಿ ನಮ್ಮ ಭಾರತದ ಇತಿಹಾಸದಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ 2 ಮನೆತನಗಳು ಅಂತಂದರೆ, ಒಂದು ಚೌಹಾಣ ಮನೆತನ, ಇನ್ನೊಂದು ಚಂದೇಲ ಮನೆತನ. ಕಾರಣ, ಚೌಹಾಣ ಮನೆತನ 2 ಯುದ್ಧಗಳಿಂದ ಪ್ರಸಿದ್ಧಿಯನ್ನು ಪಡ್ಕೊಳ್ತು. ಚಂದೇಲ ಮನೆತನ ಒಂದು ಕಲೆಯ ದೃಷ್ಟಿಯಿಂದ ಹೆಸರುವಾಸಿಯನ್ನು ಪಡ್ಕೊಳ್ತು. ಈ ಚೌಹಾಣ ಮನೆತನದ ಒಬ್ಬ ಸುಪ್ರಸಿದ್ಧ ಚಕ್ರವರ್ತಿ ಅಥವಾ ಮಹಾರಾಜ 3ನೇ ಪೃಥ್ವಿರಾಜ ಚೌಹಾಣ್. 3ನೇ ಪೃಥ್ವಿರಾಜ ಚೌಹಾಣನೇ ಗೋರ್ ಮಹಮ್ಮದನ ವಿರುದ್ಧ 1191 ಮತ್ತು 92ರಲ್ಲಿ 2 ತರೈನ್ ಯುದ್ಧಗಳನ್ನು ಮಾಡ್ತಾನೆ. ಆದ್ದರಿಂದ ರಾಜಕೀಯವಾಗಿ ಚೌಹಾಣ ಮನೆತನ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತು. ಜೊತೆಗೆ 3ನೇ ಪೃಥ್ವಿರಾಜ ಚೌಹಾಣ್ 14 ವರ್ಷಗಳ ಆಡಳಿತವನ್ನು ಕೂಡ ನಡೆಸ್ತಾನೆ. ಚಾಂದ್ ಬರದಾಯಿ ಬರೆದಂಥ ಪೃಥ್ವಿರಾಜ್ ರಾಸೋ ಅನ್ನುವಂಥ ಒಂದು ಗ್ರಂಥ ಈ ಪೃಥ್ವಿರಾಜ್ ಚೌಹಾಣ್ನ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಮನೆತನ ಹೇಳಿದೆ, ಚಂದೇಲ ಮನೆತನ. ಈ ಚೌಹಾಣ ಮತ್ತು ಚಂದೇಲ ಮನೆತನಗಳೇ ಭಾಳ ಇಂಪಾರ್ಟೆಂಟು ಈ ಯುಗದಲ್ಲಿ. ಚಂದೇಲ ಮನೆತನ ಯಾಕೆ ಅಂತಂದರೆ, ಪ್ರಾಚೀನ ಭಾರತದಲ್ಲಿ ನಾವೀಗಾಗಲೇ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಲಾಶೈಲಿಗಳನ್ನು ನೋಡಿದ್ವಿ. ಉದಾಹರಣೆಗೆ ಪ್ರಾಚೀನ ಭಾರತದಲ್ಲಿ ಮಥುರಾ ಕಲಾಶೈಲಿ ಮತ್ತು ಗಾಂಧಾರ ಕಲಾಶೈಲಿ ಅಂತ. ಆದರೆ ಈ 8, 9 ಮತ್ತು 10ನೇ ಶತಮಾನ ತದನಂತರದಲ್ಲಿ ನಾವು ನೋಡಿದಾಗ ಮತ್ತೊಂದು ಪ್ರಮುಖವಾದಂಥ ಕಲಾಶೈಲಿ ಬಂತು. ಅದು ಚಂದೇಲರಿಂದ ಬಂದಂಥ ಚಂದೇಲ ಕಲಾಶೈಲಿ ಅಂತ. ಈ ಚಂದೇಲರಿಂದ ಅಥವಾ ಚಂದೇಲರ ಆಳ್ವಿಕೆ ಕಾಲದಲ್ಲಿ ಬಂದಂಥ ಚಂದೇಲ ಕಲಾಶೈಲಿಯಲ್ಲಿಯೇ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಅತ್ಯಂತ ಸುಂದರವಾದಂಥ ಸ್ಮಾರಕಗಳು ಮತ್ತು ಸೌಧಗಳು, ದೇವಾಲಯಗಳು ಕಟ್ಟಲ್ಪಟ್ಟಿದ್ದು. ಫಾರ್ ಎಕ್ಸಾಂಪಲ್ಲು ಒರಿಸ್ಸಾದ ಕೊನಾರ್ಕ್ನ ಸೂರ್ಯ ದೇವಾಲಯ ಇರ್ಬೋದು, ಮಧ್ಯಪ್ರದೇಶದ ಬುಂದೇಲ್ಖಂಡದ ಖಜುರಾಹೋ ಇರ್ಬೋದು. ಯಾಕೆಂದರೆ ಮಧ್ಯಪ್ರದೇಶದ ಬುಂದೇಲ್ಖಂಡದ ಖಜುರಾಹೋವನ್ನು ನಾವು 2ನೇ ವಾರಣಾಸಿ ಅಂತಲೂ ಕೂಡ ಕರಿತೀವಿ. ಅಲ್ಲಿ ಚಂದೇಲರ ಕಲೆಯನ್ನು ಬಳಸ್ಕೊಂಡು ಭಾಳ ಅದ್ಭುತವಾದಂಥ ದೇವಾಲಯಗಳನ್ನು ಕಟ್ಟಿದ್ದಾರೆ. ಅದೇ ಥರ ರಾಜಸ್ಥಾನದ ಮೌಂಟ್ ಅಬು ಇರ್ಬೋದು, ಅದೇ ಥರ ಒರಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯ ಇರ್ಬೋದು, ಭುವನೇಶ್ವರದ ದೇವಾಲಯಗಳಿರ್ಬೋದು. ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾದ ಚಂದೇಲ ಕಲಾಶೈಲಿಯ ಕೇಂದ್ರಗಳು ಅಂತ ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ಈ ರಜಪೂತರ 500 ವರ್ಷಗಳ ಆಡಳಿತದ ಅವಧಿಯಲ್ಲಿ ನಾವು ಹೆಚ್ಚು ಐತಿಹಾಸಿಕವಾಗಿ ಅಧ್ಯಯನ ಮಾಡಬೇಕಾಗಿರೋದು ರಾಜಕೀಯ ದೃಷ್ಟಿಯಿಂದ ಚೌಹಾಣ ಮನೆತನ ಮತ್ತು ಕಲೆ ವಾಸ್ತುಶಿಲ್ಪದ ದೃಷ್ಟಿಯಿಂದ ಚಂದೇಲ ಮನೆತನ. ಸೊ ಇಷ್ಟು ಹೇಳ್ತಾ ಈ ಕ್ರಿಸ್ತಶಕ 12ನೇ ಶತಮಾನದ ಹೊತ್ತಿಗೆ ಪ್ರಾಚೀನ ಭಾರತದ ಇತಿಹಾಸದ ಯುಗ ಅಂತ್ಯಗೊಂಡು 2ನೆಯ ಮಧ್ಯಕಾಲೀನ ಭಾರತದ ಇತಿಹಾಸದ ಯುಗ ಆರಂಭ ಆಗುತ್ತೆ.
ಆದ್ದರಿಂದ ಮುಂದಿನ ಒಂದು ತರಗತಿನಲ್ಲಿ ನಾವು ಈ ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಚರ್ಚೆ ಮಾಡೋಣ. ಸೊ ಅಲ್ಲಿವರೆಗೂ ಕೂಡ ನೀವೆಲ್ಲರೂ ಕೂಡ ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ ಆಲ್.